ಇಲ್ಲಿ ವಾಟರ್ ಕನೆಕ್ಷನ್ ಪಾಯಿಂಟ್ಸ್ ಇದೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಈ ತರ ಪಾಯಿಂಟ್ಸ್ ಬಿಟ್ಟಿದ್ದಾರಲ್ಲ, ಅಂದಾಜು ಎಷ್ಟು ಸಾಲಿಗಳಿಗೆ ನೀರು ಉಣಿಸಬಹುದು ನಾವು? ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಆತಂತಂದ್ರ ಅದ್ರ ಮುನ್ಸೂಚನೆಗಳು ಯಾವ ತರ ಇರ್ತಾವ? ಗೊಬ್ಬರದಲ್ಲಿ ಎರಡಿದೆ, ಒಂದ ಘನರೂಪ, ಒಂದ ದ್ರವ ರೂಪ. ನಾವು ಆಗಲೇ ಘನರೂಪದ ಗೊಬ್ಬರ ಬಗ್ಗೆ ಮಾತಾಡಿ ಆಯ್ತಾ. ಸಾಮಾನ್ಯವಾಗಿ ಕಬ್ಬು ಬೆಳೆಯ ಮೇಲೆ ಬರುವ ಸಾಮಾನ್ಯ ರೋಗಗಳು ಯಾವ? ಕಬ್ಬನ್ನು ಯಾವ ಸಮಯದಲ್ಲಿ ಕಟಾವ್ ಮಾಡ್ಬೇಕು? ಕಬ್ಬಿನ ಇಳುವರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿರ್ತೈತೆ. ಸುಮಾರು 30 ಗಣಿ 32 ಗಣಿ ಅಂತ ಹೇಳಿದ್ರೆ, ಆ ಟೈಮಲ್ಲಿ ನೀವು ಯಾವ ತರ ಕೇರ್ ತೊಗೊಂತೀರಿ? ಕಬ್ಬಣ್ಣ ಇದು 1 ವರ್ಷದ ಬೆಳೆ. ಲಾಗೋಡಿ ವಿಚಾರಕ್ಕೆ ಬಂದ್ರ ಕಬ್ಬು ನಮ್ಮ ವಾತಾವರಣಕ್ಕೆ ನಮ್ಮ ಈ ಸುತ್ತಮುತ್ತ ನಂಬರ್ 1 ರ್ಯಾಂಕ್. ಬಂದು ಕೇಳ್ತಾರ ಸರ, ನಾವು ಹೇಳ್ತೇವ್ರಿ. ನಾವು ಬೀಜದ ಆಯ್ಕೆ ಹೇಳ್ತೇವ್ರಿ, ಮತ್ತ ಮಣ್ಣಿನ ಗುಣಧರ್ಮ ಹೇಳ್ತೇವೆ, ನೀರ್ ಚಲೋ ಇರ್ಬೇಕಂತ ಹೇಳ್ತೇವೆ. ಕಬ್ಬಿಗೆ ನಮ್ಮ ಮಹದೇವಣ್ಣವರ ನೀರ್ ಮಾತ್ರ ಹರಿಸಿಲ್ಲ, ಈ ಭೂಮಿಗೆ ಅವರು ಬೆವರನ್ನ ಹರಿಸಿರೋ ಕಾರಣ ಇಷ್ಟೊಂದು ಅದ್ಭುತವಾಗಿ ಇಳುವರಿ ಪಡ್ಕೊಳ್ಳಕ್ಕೆ ಸಾಧ್ಯವಾಗಿದೆ. ಮಾತು ಹೇಳಿದ 100ಕ್ಕೂ 100ರಷ್ಟು ಸತ್ಯ. ಇಲ್ಲಿ ವಾಟರ್ ಕನೆಕ್ಷನ್ ಪಾಯಿಂಟ್ಸ್ ಇದೆಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಇದು ಏನಂದ್ರೆ ಟೀಗಳು ಹತ್ತಿಯೋಣ ಈಗ ನಾವು ಅಲ್ಲಿ ಹೊಂಡದ ನೋಡಿದಿವಲ್ಲ ಅಣ್ಣ, ಹೊಂಡಕ್ಕೆ ನೀರ್ ಬಂದ್ ಬಿತ್ತು. ಬಟ್ ಹೊಂಡಿಂದ ಹೊರಗ ಈ ಬೆಳೆಗಳಿಗೆ ಉಣಿಸ್ಬೇಕಂದ್ರೆ ಹೊರಗಡೆ ಪೈಪ್ಗಳು ಅದಾವತ್ತ ನಾ ಅಲ್ಲಿ ಹೇಳ್ದಲ್ಲ, ಅಲ್ಲಿಂದ ಇಲ್ಲಿವರೆಗೂ ಭೂಮಿ ಒಳಗೆ ಪೈಪ್ಗಳು ಬಂದವಣ್ಣ. ನಮಗೆ ಎಲ್ಲೆಲ್ಲಿ ಬೆಳೆಯೋದಲ್ಲ, ಸಮತಟ್ಟು ಭೂಮಿ ಎಲ್ಲೆಲ್ಲದ, ಎಲ್ಲೆಲ್ಲಿ ನಾವು ಬೆಳೆ ಮಾಡ್ತೇವ್ ನಮಗೆ ಖಾತ್ರಿ. ಅಂದ್ರೆ ಎಲ್ಲಾ ಪ್ಲಾಟ್ಗಳು ಬೆಳೆಯದ ಈಗ ಮಾಡೋಂತೇವ. ಎಲ್ಲಾ ಕಡೆ ಪ್ಲಾಟ್ಗಳದಾಗ ಏನೇನ್ ಮಾಡ್ಬೋದು ಬಂದಿವಿ ಅಂದ್ರೆ ಒಂದೊಂದು 2 ಟೀ ಅದ. ಅಂದ್ರೆ ಇವ್ 2 ಪೈಪ್ಲೈನ್ ನಾವು ಹೊಳಿಯಿಂದ ಆ ಹೊಂಡಿಗೂ 2 ಕನೆಕ್ಷನ್ ಅವ ಅಲ್ಲಿ ಹೊಂಡಿ ತುಂಬಲಿಕ್ಕ. ಅದೇ ಮುಂದೆ ಕಂಟಿನ್ಯೂ ಹಾಕೋತು 2 ಪೈಪ್ಲೈನ್ ಇಲ್ಲಿ ಟೀಗಳು ಬಿಡ್ತೀವಣ್ಣ. ಒಂದ್ ವೇಳೆ ನೀ ತಳಿನ ಪಟ್ಟಾಗ ನೀರ್ ಉಣಿಸ್ಬೇಕಂದ್ರ ಅಲ್ಲಿ 2 ಟೀ ಓಪನ್ ಮಾಡ್ಬಿಟ್ಬಿಡೋದು. ಹೊಳಿ ನೀರೆಲ್ಲ ಬಂದಿವ ಅಲ್ಲಿ ಉಣ್ತಾವ. ಈಗ ಒಂದ್ ವೇಳೆ ಅಲ್ಲಿ ಮುಗಿದೈತಿ ನಿನ್ ನೀರ್ ಉಣ್ಸೋದಾಯ್ತಂದ್ರ ಅವು ಮುಚ್ಚಿಬಿಡೋದಣ್ಣ. ಇಲ್ಲಿ ಬೇಕಾಯ್ತು ಇವು ತೆಗಿಯೋದು, ಇವು ಓಪನ್ ಮಾಡೋದು. ಸೊ ಇಲ್ಲಿ ಅರ್ಧ ಈ ಕಡೆ ಇದು ಏನ್ ಅರ್ಧ ಅದಲ್ಲ, ಈ ಕಡೆ ಇದು ಕವರ್ ಆಗ್ಬಿಡ್ತದೆ. ಈ ಕಡೆ ಮುಂದಿಂದ ಒಂದ್ 4-5 ಸಾಲ ಇದನ್ ಕವರ್ ಆಗ. ಇದೇ ತರ ಮುಂದನು ಮತ್ತೆ ಮುಂದನು ಬೇಡ 2 ಅದಾವ. ಆಯಾ ಪಟ್ಟಾಗ ಎಡ್ಗೋತ್ ಬಿಟ್ಕೋತ ಹೋಗಿದ್ವಿ ಅಂದ್ರ ನೀರ್ ಉಣ್ಸಲ್ಕ ಅನುಕೂಲ ಆಗ್ಬೇಕು. ಇಲ್ಲಿದೆ ನೀರ ದಂಡಿತನ ಹೋಗಿ ಉಣಬಾರ್ದ ಆ ಉದ್ದೇಶ. ವೇಸ್ಟ್ ಆಗ್ತದೆ ನೀರು. ವೇಸ್ಟ್ ಆಗ್ತದೆ ಅಂದ್ರ ನೀವು ಬೆಳೆಗಳಿಗೆ ಯಾವುದೇ ರೀತಿ ನೀರಿನ ಸಮಸ್ಯೆ ಆಗದೆ ಇರೋ ನೀರಿನ ಸಮಸ್ಯೆ ಅದನ್ನೆಲ್ಲ ಕನ್ಸಿಡರೇಷನ್ ಮಾಡ್ಬಿಟ್ರೆ ಎಲ್ಲೆಲ್ಲಿ ನೀರಿನ ಪಾಯಿಂಟ್ಸ್ ಅವಶ್ಯಕತೆ ಇದೆ ಅಲ್ಲಿ ಈ ತರ ಬಿಡ್ತಾ ಬಂದಿದೆ. ಇದು ಮಾಡ್ತೇವ ಚೌಕಾಕಾರ. ನೀರ್ ಇಲ್ಲಿ ಹೊರಗೆ ಹೋಗ್ಬಾರ್ದು. ಇವೆರಡು ಬಾಳ ಫೋರ್ಸ್ ಇರ್ತಾವ. 4 ಇಂಚ್ ಪೈಪ್ ಅಣ್ಣ. 4 ಇಂಚ್ ಪೈಪ್ ಬರ್ಲಗತ್ತಂದ್ರೆ ಇದು ಒಡೆದು ಹೊರಗೆ ಹೋಗ್ಬಾರ್ದು. ಇದಕ್ಕೊಂದ್ ಸ್ವಲ್ಪ ಸ್ಪೇಸ್ ಬಿಟ್ಟು ಇದಕ್ಕೊಂದ್ ಸ್ವಲ್ಪ ಚೌಕಾಕಾರ ಮಾಡಿ ಇಲ್ಲಿಂದ ಬಿಟ್ಟು ನೀರ ಹಿಂಗ ಈ ಕಡೆ ಹೊಡ್ಕೋತೇವಣ. ಈಗ ಈ ಕಡೆ ಅದ, ಇಲ್ಲಿ ಅಲ್ಲಿ ಉಣದ ಆಗ್ಯದ. ಈಗ ಸೈಡ್ ಈಗ ಹಿಂಗ್ ರಿವರ್ಸ್ ಹೋಗ್ತದೆ ನೀರ್. ಈ ಕಡೆ ಹೊಂಟದ. ಈ ಕಡೆ ಉಣ್ಸೋದಿತ್ತಂದ್ರ ಅದು ಮುಚ್ಕೋತೇವ್ ಗೇಟ್. ಈ ಕಡೆ ಓಪನ್ ಮಾಡ್ತೇವೆ, ಇಲ್ಲಿ ಬಿಡ್ತೇವ್. ಇಲ್ಲಿ ಬಿಟ್ಟು ಇದು ಉಣ್ಕೋತ ಹೋಗ್ತದೆ. ಇನ್ನೊಂದ್ ಏನ್ ಡೌಟ್ ಬರ್ತೈತೆ ಅಂತಂದ್ರ, ಈ ತರ ಪಾಯಿಂಟ್ಸ್ ಬಿಟ್ಟಿದ್ದಾರಲ್ಲ, ಅಂದಾಜು ಎಷ್ಟು ಸಾಲಿಗಳಿಗೆ ನೀರು ಉಣಿಸಬಹುದು ನಾವು? ಇದು ಅಂದಾಜಣ ನೀನು ಇದೊಂದು ಪ್ಲಾಟ್ ಪೂರ ರೀ. ಅಂದಾಜು ಒಂದು ಈಗ ಇದು 3 ಎಕರೆ ಅದಣ್ಣ. ಈ ನಡ್ಬರ್ಕ್ ಸೆಂಟರ್ನ ಅದ. ಇದು ಆಲ್ಮೋಸ್ಟ್ ಈ ಕಡೆ ಒಂದು 3 ಎಕರೆದಾಗ 1.5 ಎಕರೆ ಈ ಕಡೆ 1.5 ಎಕರೆ ಇದ್ದಂಗ ಅವ. ಈಗ ಕರೆಕ್ಟ್ ಸೆಂಟರ್ ಇದು ಈ 3 ಎಕರೆ ಪಟ್ಟಿ ಇದ್ರ ಮೇಲೆ ಉಣ್ತದ. ಈ 3 ಎಕರೆ ಪಟ್ಟ ಇದೇ ಪಾಯಿಂಟ್. ಇದ್ರ ತೆಳಗಿನ ಪಟ್ಟೆ ಮತ್ತ ಅಲ್ಲಿ 2 ಪಾಯಿಂಟ್ ಅವ. ಇದ್ರ ತೆಳಗಿನ ಪಟ್ಟೆಗೆ ಮತ್ತ 4 ಎಕರೆ ಅವ. ಮತ್ತೆ ಅಲ್ಲಿ 2 ಪಾಯಿಂಟ್ ಅವ. ಅಂತಂದ್ರ ನೀವು 3 ಎಕರೆಗೆ ಒಂದೊಂದು ಸೆಂಟರ್ ಪಾಯಿಂಟ್ ಹಾಕ್ತಾ ಬಂದ್ಬಿಟ್ಟಿದೆ. 3 ಎಕರೆ ಅದತ್ ಪಟ್ಟಿ ಅದತ್. ಇದ್ರ 3 ಎಕರೆ ಮಧ್ಯದಾಗ ಮಾಡಿವಿ. ನಿಂದ ಅಂದಾಜ್ 5-6 ಎಕರೆ ಇತ್ತಂದ್ರ ಇದು ಅದರ ಮೇಲೆ ಹೊಳ್ತಾವ. ಅಂದ್ರೆ ನಿನಗ ಒಂದು ಭೂಮಿ ಲೆವೆಲ್ ನೋಡಿ ಲೆವೆಲ್ ಇತ್ತಂದ್ರ ಆರಾಮ್ ನೀರ್ ಉಣ್ತದ. ನೀವು 10 ಎಕರೆನೂ ಉಣಿಸಬಹುದು. ಅದ್ರದೇನ್ ಸಮಸ್ಯೆ ಇಲ್ಲ. ಈ ಪ್ಲಾಟ್ ಅವ್ರಿ, ಪ್ಲಾಟ್ ಅದಾವ. ನಿಂದ ಭಾರಿ ಸಮತಟ್ಟವಾಗಿತ್ತಂದ್ರ 5-6 ಎಕರೆ ನಡಬರ್ಕ್ ಮಾಡ್ಕೊಂಡು ಈ ಕಡೆ 3 ಎಕರೆ ಉಣ್ತದ, ಈ ಕಡೆ 3 ಎಕರೆ. ನೀವು ಒಂದೇ ದಂಡಿಗೆ ಮಾಡಿದಂದ್ರೆ ಏನಾಗ್ತದ, ಅಲ್ಲಿದೆ ನೀರ್ ಚಂತನ ಹೋಗ್ಬೇಕು. ಅದು ನೀರ್ ವೇಸ್ಟ್ ಆಗ್ತದ. ಲೈಟ್ ಅದು ಇರಲ್ಲ. ದಿನಕ್ಕೆ ಲೈಟ್ 5-6 ತಾಸು ಇಟ್ಟೇ ಇರ್ತಾವ. 3 ಲೈಟ್ ಕರೆಂಟ್ ಮೋಟರ್ ನಡೆ ಅಂತ. ದಿನ ನೀನ್ ಅರ್ಧ ಉಣಿಸಿರ್ತಿ, ಮತ್ ಶುರು ಮಾಡಿ ಬರಟಿಗೆ ಲೈಟ್ ಹೋದು. ಈ ಸದ್ರಿ ಇದೇ ಪಾಯಿಂಟ್ ನಾವು ಈಗ ತಳಗ 20 ಎಕರೆ ಹೊಲ ಅದ. 20 ಎಕರೆ ಹೊಲ ನಾವ್ ಇಲ್ಲೇ ಒಯ್ದು ಉಣಿಸ್ರು ಅದು ಉಣ್ತದ. ಆದ್ರೆ ಇಲ್ಲಿಂದ ಅಲ್ಲಿ ಹೋಗಲಕ್ಕ ಲೈನ್ ಹೊತ್ತ ದಿನ. ಇದು ವ್ಯತ್ಯಾಸ ಬರ್ತದೆ. ಉಂಡಿ ಜಾಗನೇ ನೀರ್ ಉಣ್ಕೋತ ಅವಾಯ್ಡ್ ಮಾಡಕ ನಮಗೂ ಅಲ್ಲಿ ಅಲ್ಲಿ TFC ಇದೇವ್ರಿ. ಕ್ವಿಕ್ ಅನುಕೂಲ ಆಗಕ್ಕೆ ಇಲ್ಲಿ ನೀರ್ ಬರ್ಲತ್ತ ಅನ್ನೋ ರೀತಿಲಿ ಅಲ್ಲೆಲ್ಲ ಮಾಡ್ಕೋತ ಹೋಗ್ತೇವೆ. ಅನುಕೂಲ ತಕ್ಕಂಗ ಇದು ಇಷ್ಟಿಷ್ಟೇ ಮಾಡ್ಬೇಕಂತ ವಿಚಾರ ಇಲ್ಲ. ಕೆಲವೊಬ್ರ ಕಡೆ 20 ಎಕರೆದ ಒಂದ್ ಪಟ್ಟಿ ಇರ್ತೈತಿ, 30 ಎಕರೆದ ಒಂದ್ ಪಟ್ಟಿ ಇರ್ತೈತಿ. ಇವಾಗ 20 ಎಕರೆಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಹಾಕಿದ್ರ ಏನ್ ಪ್ರಾಬ್ಲಮ್ ಆಗ್ತೈತಿ? ಈ ತರ ಟೀ ಪಾಯಿಂಟ್ ಗಳು ಸ್ಟಾರ್ಟಿಂಗ್ ಪಾಯಿಂಟ್ ನ ಹಾಕಿದ್ರೆ ಏನ್ ಸಮಸ್ಯೆ ಹಾಕ್ಬೋದು, ಏನೂ ಸಮಸ್ಯೆ ಇಲ್ಲ. ನೀರ್ನ ಉಣಿಸ್ಬೋದು, ಏನೂ ಇಲ್ಲ. ಬಟ್ ಸಮಸ್ಯೆ ಅಂದ್ರೆ ಪ್ರಾಬ್ಲಮ್ಗಳು ಅಥವಾ ಭಾಳ ಎಫೆಕ್ಟಿವ್ ಇರಲ್ಲ. ಯಾಕಂದ್ರಣ ನೀನು ಅಲ್ಲಿ ಹಾಕಿದಿ, ಅಲ್ಲಿ ನಮ್ಮ ಪಟ್ಟಿ ಶುರುವಾದ. ಈಗ ಒಂದು ಮುಗಿ 3 ಎಕರೆ ಪಟ್ಟಿ ಅಲ್ಲಿ ಶುರುವಾದ. ಅಲ್ಲಿ ಹಾಕಿದೆ ಅಂದ್ರೆ 20 ಎಕರೆ ಅಂದ್ರೆ ಅಲ್ಲಿ ತೆಳಗದ ನಮ್ದು. ಎಕಡ್ ನಮ್ದೇ ಜಮೀನ್ ಇದು ಎಕಡ್ ನಮ್ದೇ ಜಮೀನ. ನೀರ ಅಲ್ಲಿ ತೆಳಗದ 20 ಎಕರೆ ಅಂದ್ರ ಎಕಡ್ ಜಮೀನ್ ನಮ್ದೇ. ಅಲ್ಲೂ ಕಬ್ಬು ಹಚ್ಚಿದೇವಿ. ಈಗ ಇಲ್ಲಿದೆ ನೀರು ಒಯ್ಬಹುದು, ಬಟ್ ಅಲ್ಲೂ ಸಪರೇಟ್ ಮಾಡಿವಿ. ಬಟ್ ಇಲ್ಲಿದೆ ಒಯ್ದ್ರೆ ಏನ್ ಸಮಸ್ಯೆ ಅಂದ್ರಣ, ಇಲ್ಲಿಂದ ಬಿಟ್ಟು ಅಂದ್ರೆ ನೀರ ಇಲ್ಲಿದು ಹೋಗ್ಬೇಕಾ, ಈ ಸಾಲದಿಂದ ಹೋಗ್ಬೇಕಾ,
ಒಂದಿನ ಉಣಿಸ್ಬೇಕಾದ್ರೆ ಲೈಟ್ ಹೋದ್ವು ಅಂದ್ರೆ ಮತ್ತೆ ಇದೇ ಸಾಲದಿಂದ ಹೋಗ್ಬೇಕಾ, ಇಲ್ಲ ಆಲ್ರೆಡಿ ಕಬ್ಬು ಇದು ಉಂಡಿರ್ತದೆ, ಇದು ನೀರು ಉಂಡಿರ್ತದೆ, ಮತ್ತೆ ಇದೇ ಉಣ್ತದ ನೆಕ್ಸ್ಟ್ ದಿನ ಇದೇ ಉಣ್ತದ. ಮತ್ತು ಇಲ್ಲಿಂದ ಅಲ್ಲಿ ನೀರು ಹೋಗ್ಬೇಕಂದ್ರೆ ಈ ನೀರಿನ ಒತ್ತಡ ಕಡಿಮೆ ಆಕೋತ ಹೋಗ್ತದೆ. ಎಷ್ಟಿತ್ತಂದ್ರೆ ಅಷ್ಟು ಒತ್ತಡ ಕಡಿಮೆ ಆಕೋತ ಹೋಗ್ತದೆ. ದಿನ ಒಂದ್ ತಾಸ ಇದರ ನೀರು ಕೌಲಿ ಉಳ್ಳಿಕ್ಕೆ ಹೋಗ್ತದೆ, ಕೌಲಿ ಉಳಕ್ ಹೋಗ್ತದ. ಅಲ್ಲಿ ಒತ್ತಡ ಆ ಕಬ್ಬಿನ ಮೇನ್ ಇಂಥ ಕೌಲಿ ಹೋಗಿ ಮುಟ್ಟಟ್ಟಿಗೆ ಒತ್ತಡ ಕಡಿಮೆ ಆಗಿರ್ತದೆ. ಇಲ್ಲಿಂದ ಒಳಗೆ ಸಾಲಿ ಹೋಗ್ಲಿಕ್ಕೆ ಭಾಳ ಸ್ಲೋ ಹಿಡಿತದೆ. ಆ ಸಾಲು ತುಂಬಲಿಕ್ಕೆ ಭಾಳ ಮತ್ತು ಮಿನಿಟ್ಸ್ ತೋರ್ತದೆ. ಸೊ ಅದೇ ನಿನಗೆ ಅಲ್ಲೇ ಒಂದು ಮಾಡಿದ್ದೇನಂದ್ರೆ ಪಟ್ನೆ ನೀರು ಬೀಳ್ತದೆ, ನೀರು ಬಿದ್ದ ತಕ್ಷಣ ಸಾಲಿಗೆ ಹೋಗ್ತಾವ, ಆ ಸ್ಪೀಡ್ ಇರ್ತದ, ಸಾಲು ಹೋಗಿ ಭಾಳ ಜಲ್ದಿ ಹೋಗಿ ಉಣ್ತದ. ಹಿಂಗಾಗಿ ಭಾಳ ಜಲ್ದಿ ನಾವು ನೀರು ಕವರ್ ಮಾಡ್ಬೋದು. ಕೆಲವೊಬ್ಬರಿಗೆ ನೀರಿನ ವ್ಯವಸ್ಥೆ ಇರ್ತೈತೆ, ಕೆಲವೊಬ್ಬರಿಗೆ ನೀರಿನ ವ್ಯವಸ್ಥೆ ಇರಂಗಿಲ್ಲ. ನೀರಿನ ವ್ಯವಸ್ಥೆ ಕಡಿಮೆ ಪ್ರಮಾಣದಿರ್ತೈತೆ. ಅಂತ ಕಂಡೀಷನ್ ಅಲ್ಲಿ ಯಾವ ತರ ಮಾಡ್ಬೇಕು ನಾವು? ನೀರು ಕಡಿಮೆ ಇದ್ದು ಅವ್ರು ಕಬ್ಬನೇ ಮಾಡ್ತಿರತ್ತಂದ್ರಣ ಅದಕ್ಕೆ ಒಂದು ಕೆಲವೊಂದು ಪದ್ಧತಿಗಳು ಅನುಸರಿಸ್ಕೋಬೇಕು. ಭಾಳ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ನೀರು ಸೋರ್ಸೇ ಭಾಳ ಇಂಪಾರ್ಟೆಂಟ್. ಯಾವುದೇ ಬೆಳೆ ಮಾಡ್ಬೇಕಾದ್ರೆ ನಾಟ್ ಕಬ್ಬು ಅಷ್ಟೇ ಅಲ್ಲ, ಬೇರೆ ಬೆಳಿಬೇಕಾದ್ರೆ. ಆದ್ರೆ ಕಬ್ಬಿಗೆ ಸ್ವಲ್ಪ ನೀರು ಹೆಚ್ಚು ಬೇಕಲ್ಲ. ಕಂಟಿನ್ಯೂಸ್ ಆಗಿ ನಾವೇನು ಮಾತಾಡ್ದಂಗೆ 24 ನೀರು ಬಿಡಬೇಕು 15 ದಿನಕ್ಕೊಮ್ಮೆ. ಆ ಥರ ನಿಂಬಲ್ಲಿ ಇತ್ತಂದ್ರೆ ನೀರಿನ ಕೊರತೆ ಒಂದು ಸಂದರ್ಭ ಇತ್ತಂದ್ರೆ ಮೊದಲು ನೀವು ಡ್ರಿಪ್ ಮಾಡೋದು ಭಾಳ ಉತ್ತಮ. ಡ್ರಿಪ್ ಮಾಡಿದ ಮೇಲೆ ಈ ಬೋದ್ಗಳಿಗೆ ಏನು ಮಾಡ್ಬೇಕಂದ್ರೆ ನೀವು ಮಲ್ಚಿಂಗ್ ಮಾಡ್ಬೇಕು. ಮಲ್ಚಿಂಗ್ ಅಂದ್ರೆ ಇಂಥದ್ದು ರೌದಿ ಎಲ್ಲಿದಾರ ತರಬೇಕು. ನಿಮ್ಮದು ಫಸ್ಟ್ ಟೈಮೇ ನೀವು ಕಬ್ಬು ಮಾಡ್ಲತ್ತೀರಂದ್ರೆ ಬೇರೆಯವ್ರ ಕಡೆ ರೌದಿ ತರಬೇಕು, ನಿಂಬಲ್ಲಿ ಇಲ್ಲ ಅಂದ್ರೆ. ಆ ರೌದಿನ ಬೋದ್ ಬಡ್ಡಿಗೆ ಹಾಕೋತ ಹೋಗ್ಬೇಕಣ್ಣ. ನೀವೇನು ನೀರು ಬಿಡ್ತಿರಲ್ಲ ಡ್ರಿಪ್ ಮುಖಾಂತರ, ಅದು ಬ್ಯಾಸಿಗೆ ಟೈಮಿಗೆ ಅದು ತಂಪನ ಹಿಡ್ಕೊಂಡು ಕುಂದಿರುತ್ತಣ್ಣ ರೌದಿ. ಈ ಥರ ಏನ್ರಿ ನೀವು ರೌದಿ ಹಾಕಿ ನೀರು ಬಿಟ್ರಂದ್ರೆ, ಸೊ ನೀವು 15 ದಿನಕ್ಕೊಮ್ಮ ನಾವು ಏನು ಬಿಡ್ತೀವಲ್ಲ ನೀರ, ಅದನ್ನೇ ನೀನು ಅದು ಏನಾಗ್ತದ್ರಿ ಹೊಸ ಗದ್ದಿಗೆ ಅದು ಮಾಡೋದಾಗಲ್ರಿ. ಈಗ ರೌದಿ ಹಾಕ್ಬೇಕು, ತರಬೇಕಲ್ಲ, ತರೋದು ಕಷ್ಟ ಆಗ್ತದ. ಕಷ್ಟ ಆಗ್ತದೆ. ಒಂದೇ ಗದ್ದೆ ಏನಾರ ಮಾಡಿ ನಾವು ಅಷ್ಟು ನೀರಿನ ಕೆಪಾಸಿಟಿ ನೋಡಿ ಮಾಡ್ಕೋತೇವೆ, ಒಂದ್ ಜರ ಹಂಗೆ ಮಾಡಿ ಹೊರಗೆ ದಂಡಿ ಬಂದು ಕಬ್ಬು ಕಟಾವ್ ಮಾಡ್ಕೋತೇವೆ. ಎರಡನೇದ್ ಕೈತ್ ನೋಡ್ರಿ ಕಂಪಲ್ಸರಿ ರೌದಿ ಬಿದ್ದಿರ್ತ. ಅದ್ರ ರೌದಿ ನಾವು ನಿಂದು 1ನೇ ವರ್ಷದ ಕಟಾವ್ ಮಾಡಿ ಕಳ್ಸಿರ್ತಿ, ಅದ್ರ ರೌದಿ ಇರುತ್ತೆ, ಅದು ಸುಡಲ್ಲ. ಸುಡಬಾರ್ದು. ನೀನ್ 2ನೇ ಟೈಮಿಗೆ ಯೂಸ್ ಮಾಡ್ಕೋಬಹುದು. ಆ ರೌದಿನ ನಾವ್ ಎಲ್ಲಾದ್ರೂ ಬೇರೆ ಕಡೆ ಶೇಖರಣೆ ಮಾಡ್ಕೋಬೇಕಾ? ಇಲ್ರಿ, ಈಗ ಅದು ನೀರ್ ಕಮ್ಮ ಬೇಕಂದ್ರ ಅದನ್ನ ನಾವು ರೌದಿ ಕಾಯ್ದೇವ್ ನೀರ್ ಕಮ್ ಹತ್ತ ಆಟೋಮೆಟಿಕ್. ಈ ರೌದಿ ಕಟಾವ್ ಮಾಡಿರ್ತೇವಣ್ಣ, ಖಾಲಿ ಇರ್ತದ ಹೊಲ, ಬರೀ ರೌದಿ ಬಿದ್ದಿರ್ತದ ಹೊಲ ಎಲ್ಲ. ಆ ರೌದಿ ಏನು ಮಾಡೋದಿಲ್ಲ, ಸ್ವಲ್ಪ ಅಲ್ಲೇ ಸ್ವಲ್ಪ ಕೌಲಿಗಳಿಗೆ ಸರ್ಸ್ಕೊತ್ ಕಟ್ಟಿಗಿಲೆ ಸರ್ಸ್ಕೊತ್ ಹೋಗೋದು 1-2 ದಿನ. ಆ ಸರ್ಸ್ಕೊತ್ ಏನ್ ಹೋಯ್ತಲ್ಲ, ಈ ಸಾಲಿಗೆ ನೀರ್ ಬಿಟ್ಟೇವಲ್ರಿ, ಈಚೆಗಡೆ ಸಾಲಿ ರೌದಿ ಹಾಕೋದು. ಈ ಸಾಲ ಬರೀ ರೌದಿ ಮೇಗೆ ಬರ್ತದಲ್ಲ ಅಷ್ಟಿಂತ ನೀರ್ ಬಿಡೋದ್ ಹತ್ತಲ್ಲ. ಆ ರೌದಿ ಅಲ್ಲೇ ಸರ್ಸ್ಕೊಂಡು ನೀ ಬಿಟ್ಟು ನೀರನ್ನ ಅದನ್ನು ಸ್ವಲ್ಪ ತಂಪ್ ಹಿಡ್ಕೊಂಡು ಅನುಕೂಲ. ಅದು ನೀರ್ ಕಮ್ಮಿನ ಪ್ರಮಾಣ ನಾವು ದಂಡಿಗೆ ಬರ್ತೇವೆ. ಬಟ್ ನಾವ್ ಏನ್ ಮಾಡ್ತೀವಿ ಅಂದ್ರಣ, ನಮ್ಗೆ ನೀರ್ ಸ್ವಲ್ಪ ಅದಾವ, ನಾವು ರೌದಿ ಏನಾರ್ತಿ ಕಟಾವ್ ಆದ್ಮೇಲೆ ಸುಟ್ಟು ಬಿಡ್ತೀವಿ. ಸುಟ್ಟು ಆ ಸುಟ್ಟಿದ್ದನ್ನ ಕಾಂತಾಗಿ ಅಲ್ಲೇ ಇದು ಕನ್ವರ್ಟ್ ಆಗ್ತದೆ. ಬಟ್ ನೀರ್ ಕಡಿಮೆ ಇದ್ದವರು ಸುಡಬಾರ್ದು, ಅದನ್ನ ಅಲ್ಲೇ ಉಪಯೋಗಿಸ್ಕೊಂಡು ಅದನ್ನ ಒಂಥರ ಮಲ್ಚಿಂಗ್ ತರ ಉಪಯೋಗಿಸ್ಕೊಂಡು ಕಾಂತನೂ ಆಯ್ತು, ತಂಪು ಹಿಡ್ಲಿಕ್ಕೆ ನೀರು ಕಡಿಮೆ ಆಲತ್ತ, ತಂಪು ಹಿಡ್ಲಿ ಸ್ವಲ್ಪ ಕಬ್ಬಿಗೆ ಅನುಕೂಲ ಆಗಲಿ. ಒಂದು 15 ದಿನ ನಾವು ಕಂಪಲ್ಸರಿ 15 ದಿನಕ್ಕೊಮ್ಮೆ ಬಿಡ್ಬೇಕಂದ್ರೆ ಅಲ್ಲಿ ನೀನು 1 ವಾರ ಲೇಟ್ ಆದ್ರೂ ನೀರು ನಡೀತದೆ, ದಕ್ಕಸ್ಬೇಕು. ಸೊ ನೀನು 1 ವರ್ಷಿಗೆ 24 ನೀರು ಬಿಡ್ಬೇಕಂದ್ರೆ ಅಲ್ಲಿ ನಿನಗೆ ಒಂದು 18-15 ನೀರಿಗೆ ನಿನ್ನ ಕಬ್ಬ ಕಡ್ಯಾಕ. ಸೊ ಈ ತರ ನಾವು ಸ್ವಲ್ಪ ಟೆಕ್ನಿಕ್ಗಳು ಯೂಸ್ ಮಾಡ್ಕೊತ ಹೋಗ್ಬೇಕು ರೈತರು. ಸಣ್ಣ ಪುಟ್ಟಗಳೇ, ಬಟ್ ಅದ್ರ ಪರಿಣಾಮ ಚಲೋ, ಅದು ಬಹಳ ದೊಡ್ಡ ಅಂತರದ ಪರಿಣಾಮಗಳು ಬೀರ್ತಾವ. ಬೆಳೆಗಳಿಗೆ ನೀರಿನ ಕೊಡೋ ರೀತಿ ಬೇರೆ ಬೇರೆ ಇರ್ತೈತೆ. ಬೇಸಿಗೆ ಒಂಥರ ಇರ್ತೈತಿ, ಮಳೆಗಾಲದಾಗ ಒಂಥರ ಇರ್ತೈತಿ, ಚಳಿಗಾಲದಾಗ ಒಂಥರ ಇರ್ತೈತಿ. ಇವಾಗ ಮಳೆಗಾಲದಾಗ ನೀವು ಯಾವ ತರ ಅಳವಡಿಸ್ಕೊಂಡಿದ್ದೀರಿ? ಬರೋವರಿ ಅಣ್ಣ. ಈಗ ನಾವು ನೋಡಿ ಮುಂಜಾನೆ ನಾಷ್ಟ ಮಾಡ್ತೀವಿ, ಮಧ್ಯಾಹ್ನ ಶಿಸ್ನಾಗ ಊಟ ಹೊಡಿತೀವಿ, ಮತ್ತು ರಾತ್ರಿ ಲೈಟಾಗಿ ಊಟ ಮಾಡ್ತೀವಿ. ಮಧ್ಯಾಹ್ನ ಊಟ ಹೊಡೆದಂಗೆ ನೈಟ್ ಆಟ ಹೊಡೆಯಲ್ಲ. ಯಾಕೆ ಹೋಗಲ್ಲ? ಯಾಕೆ ಮಧ್ಯಾಹ್ನ ಉಂಡಿರುತ್ತೆ ಸರಿಯಾಗಿ, ಮುಂಜಾನೆ ಆಟ ಜಲ್ದಿ ಎದ್ದು ಬೆಳಕ್ಕೆ ಹೋಗಲ್ಲ, ನಾಷ್ಟ ಮಾಡ್ತೀವಿ. ಅದೇ ಥರ ಮಳೆಗಾಲದಾಗ ಸ್ವಲ್ಪ ಸಣ್ಣ ಮಳೆ ಆತಿರ್ತದೆ, ನೀರಿನ ಅವಶ್ಯಕತೆ ಅಷ್ಟು ಇರಲ್ಲ. ಅದು ನಮ್ಗೆ ಹೆಂಗೆ ಗೊತ್ತಾಗ್ತಾನ, ಭೂಮಿ ಬಿರುಕು ಬಿಡ್ತಾರೆ. ನಾವು ರೈತ ದಿನ ಹೊಲ ಬರಕತ್ತಂದ್ರೆ ಅದು ಹೊಲ ಹೇಳ್ತದಣ್ಣ ಅವ್ರಿಗೆ, ನಾ ಇವತ್ತು ಹಸಿ ಆಗಿನಿ, ಈ ತರ ಹಸಿ ಅದ ನನಗೆ, ಇದಕ್ಕೆ ನೀರು ಬಿಡೋದಿಲ್ಲ. ಇದು ನೋಡಿ, ಇದು ಹೆಂಗದ ಮಣ್ಣ, ಈ ತರ ಹಸಿ ಆಗಿನಿ, ನೀರಿನ ಅವಶ್ಯಕತೆ ಇಲ್ಲ. 1-2 ದಿನ ಲೇಟ್ ಮಾಡಿದ್ರು ನಡೀತದ, ಅವ ತಿಳಿತದ. ಒಂದ್ ವೇಳೆ ಅದೇ ಬಿಸಿಲ ಬ್ಯಾಸಿಗೆ ಬಂದಂದ್ರ ಈ ತರ ಮಣ್ಣು ಒಣಗಿರ್ತದ, ಮ್ಯಾಲ ಒಣಗಿ ಬಿರುಕು ಬಿಡ್ತದ, ಭೂಮಿ ಬಿರುಕು ಬಿಡ್ತದಣ್ಣ. ಹಿಂಗ ಬಿರುಕು ಬಿಡ್ತದ, ಹಿಂಗ್ ಬಿರುಕು ಬಿಡ್ಕೋತ ಹೋಗಿರ್ತದ. ಅದಕ್ಕೆ ನೀರಿ ಬಂದ ಇರ್ತಾವ, ಭೂಮಿ ಹಿಂಗ ಒಳಗ್ ಹೋದಂಗ ನಮ್ಮ ಬಟ್ಟೆಗಳು ಹಿಂಗ ಹೋಗ್ತಾವ, ಸೆಳ್ಳಿ ಕಾಣುದು. ಎರಬೇಡಿ ನೀರಿಗೆ ಬಂದದ ಕಬ್ಬದ್ ಗೊತ್ತಾಗ್ತದೆ. ಯಾವುದೇ ಬೆಳೆ ಕಬ್ಬಿಗತ್ತಲ್ಲ ಅವಾಗ ಗೊತ್ತಾಗ್ತದೆ. ಮತ್ ಚಳಿಗಾಲದಾಗನು ಹಸಿ ಇರಲ್ಲ, ಬಟ್ ತಂಪು ವಾತಾವರಣ ಇರ್ತದೆ. ಆ ತಂಪು ವಾತಾವರಣ ಬೆಳೆಗಳಿಗೆ ಭಾಳ ಅನುಕೂಲ. ನೀರ್ನು ಕಡಿಮೆ ಹತ್ತದ. ಒಂದು ಮಳೆಗಾಲದಾಗ ಮಳೆ ಏಕಟ್ಟಾಯ್ತು ಅಂದ್ರೂ ಕಮ್ಮು ನೋಡ್ಕೊಂಡ್ ಬಿಡಬೇಕು. ನಾವು ಈಗ 15 ದಿನಕ್ಕೊಂದು ಬಿಡಬೇಕಂದ್ರೆ ತಪ್ಪೋದು. ಆಯಾ ವಾತಾವರಣ ನೋಡೇ ಬಿಡ್ಬೇಕು, ಸಂದರ್ಭ ಆಯಾ ಕಾಲಮಾನ ನೋಡ್ಕೊಂಡ್ ನೀರ್ ಬಿಡ್ಬೇಕು. ನಾವು ಸರಾಸರಿ ಹಿಂಗ್ 24 ಸರಿ ಬಿಡ್ತಿರ್ತೀವಿ. ಯಾವಾಗಂದ್ರೆ ಇದು ನಮಗ್ ಮಳೆ ಆಲಾರ ಬಟ್ಟಾಕ, ಬ್ಯಾಸಿಗೆ ಸ್ವಲ್ಪ ಬಿಸಿಲಿದ್ದಾಕ
10-15 ದಿನಕ್ಕೆ ಒಂದು ಬಿಡ್ಕೊತ ಹೋಗ್ತವೆ. ಬಟ್ ಈ ಮಳೆಗಾಲದಾಗ ಮಳೆ ಐತಂದ್ರೆ ಕಡಿಮೆ ಹತ್ತವ. ಚಳಿಗಾಲದಾಗ ವಾತಾವರಣ ಭಾಳ ಕೂಲ್ ಇರ್ತದೆ, ತಂಪು ಇರ್ತವೆ, ಲಸಿಕೆ ಇಬ್ಬನಿ ಬಿಡ್ತಿರ್ತದೆ. ಅದನ್ನು ಬೆಳೆಗಳಿಗೆ ಭಾಳ ಇಂಪಾರ್ಟೆಂಟ್. ಅದಕ್ಕೂ ನೀರು ಕಮ್ಮಿ ಹತ್ತವ. ಮತ್ತು ಕೆಲವೊಂದು ಬೆಳೆಗಳು ಆ ವಾತಾವರಣಕ್ಕೆ ಬರ್ತಾವಣ್ಣ. ಸುರ್ಪಾನ ಕಡ್ಲಿ ನಮ್ಮ ಮ್ಯಾಲಿನ ಹೊಲಗೊಳದಾಗ ಕಡ್ಲಿ ಹಾಕ್ತಾರೆ ಹಿಂಗಾರಿ. ಅವಕ್ಕೆ ನೀರು ಕಡಿಮೆ ಬಿಡ್ತಾರಣ್ಣ. ಬಟ್ ಆ ಥಂಡಿಗೆ ಕಡ್ಲಿಗಳು ಕಡ್ಯಾಕ ಆತಾವ, ರಾಶಿ ಆತಾವ. ಬರೇ ಒಂದು ನೀರ್ನು ಬಿಡಲ್ಲ ಅವಕ್ಕ. ನೀರ್ ಬಿಡಲ್ಲ. ಮುಂಜಾನೆ ನಸ್ಕಿನ ಇಬ್ಬನಿ ಸ್ವಲ್ಪ ತಂಪು ಇರೋದ್ರಿಂದನು ಅದೇ ಹಸಿಮೆ ಕಡಿಗೆ ಆತಾವ. ಇನ್ನು ವೇಳೆ ಬ್ಯಾಸಿಗೆ ಇತ್ತಂದ್ರೆ ನೀರು ಅವಶ್ಯವಾಗಿ ನಾವು ಬಿಡಲೇಬೇಕು. ಅದಕ್ಕೆ ಆ ಟೈಮ್ನಾಗ ನಾವು 24 ನೀರು ಬೇಕಾಗಿ. ಸೊ ಯಾವಾಗಲೂ ಫಿಕ್ಸದ್ ಇರೋಣ. ನಾವು ಈ ಬೇರೆ ಇಂಡಸ್ಟ್ರಿ ಇದರ ಒಳಗೆ ನಮ್ಗೆ ಒಂಥರ ನಾವು ಇದು ಮಾಡ್ಬೋದು. ನಮಗೆ ಪಕ್ಕ ಅದು ಹವಾಮಾನ ಮೇಲೆ ಹೋಗ್ತದೆ. ನಾವು ಈ ತರ ಟಾರ್ಗೆಟ್ ಮಾಡಬೇಕು, ಇಷ್ಟು ಬಂಡವಾಳ ಮಾಡಬೇಕು. ಆದ್ರೆ ಈ ಸಲ ಈ ವರ್ಷ ನಮಗ ಒಂದು 18 ನೀರ 15 ನೀರ್ನಾಗೆ ಕಡಿಗೆ ಆಗ್ಬೋದು ನಮ್ಮ ಫಲ. ಆಗ್ಬೇಕು. ಯಾಕಂದ್ರೆ ಈಗ ಮಳಿ ಆಗ್ಯದ. ಸಂಪೂರ್ಣ ಮಳಿ ಆಯ್ತು ಅಂದ್ರೆ ಏನಾಗ್ತಾಣ, ಇಲ್ಲಿ ಮೇನ್ ಸುಳಿ ಹಿಡ್ಕೊಂಡು ಇದೆಲ್ಲ ಉಣ್ಕೋತ ಬರ್ತಾಣ. ಮತ್ತು ಮಳಿ ನೀರ್ನಾಗ ಒಂಥರ ಕೆಮಿಕಲ್ಗಳು ಇರ್ತಾವ ಅನಿಸ್ತದ. ಬೆಳಿ ಭಾಳ ಅನುಕೂಲ ಆಗ್ತದ. ಆ ಬೆಳಿ ಇಳುವರಿನೇ ಬೇರೆ ಬರ್ತದೆ ಆ ಮಳಿ. ಇನ್ನೊಂದು ಇದು ವಾತಾವರಣ ಮೇಲೆ ಎಲ್ಲಾಣ ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ ಇದು ಒಂದೇ ಅಲ್ಲ, ಕಬ್ಬಿಗೆ ಯಾವುದೇ ರೈತರ ಬೆಳೆಯಲ್ಲೂ ನಾವು ಈಗ ನಮ್ಮ ಒಂದು ವೃತ್ತಿಪರದಾಗ ನಾವು ಟಾರ್ಗೆಟ್ ಇಡ್ತೀವಿ, ಡೆಡ್ಲೈನ್ ಇರ್ತೀವಿ. 6 ತಿಂಗಳ ಇಷ್ಟು ಕೆಲಸ ಮುಗಿಸ್ಬೇಕು, ಇಷ್ಟು ನಾವು ವರ್ಕ್ ಮುಗಿಸ್ಬೇಕಂತ ಇರ್ತೀವಿ. ಆದರೆ ಅಲ್ಲಿ ಹಂಗಲ್ಲ ಅಣ್ಣ. ಯಾವಾಗಲೂ ಇವರು ಡಿಪೆಂಡ್ ಆಗಿದ್ದು ಆ ವಾತಾವರಣಕ್ಕೆ, ಆ ಸಂದರ್ಭಕ್ಕೆ, ನಿಸರ್ಗಕ್ಕೆ ಮತ್ತು ಈ ಸೂರ್ಯನ ಬೆಳಕಿಗೆ, ಈ ಮಳೆಗೆ, ವಾತಾವರಣಕ್ಕೆ ಹೊಂದ್ಕೊಂಡು ಇವರು ಈ ನೀರು ಬಿಡೋದಾಗಲಿ, ಕಟಿಂಗ್ ಮಾಡೋದಾಗಲಿ, ಒಂದು ಎಣ್ಣೆ ಹೊಡೆಯೋದಾಗಲಿ ಇವೆಲ್ಲ ಮಾಡ್ಕೋತ ಹೋಗ್ತಾ ಇರ್ಬೇಕು. ಇಷ್ಟೊತ್ತು ನಾವು ನೀರಾವರಿ ವ್ಯವಸ್ಥೆ ಬಗ್ಗೆ ಮಾತಾಡಾಯ್ತಾ. ಇನ್ ಮುಂದೆ ನಾವು ಪೋಷಕಾಂಶಗಳ ಬಗ್ಗೆ ಮಾತಾಡೋಣ. ಅಣ್ಣ, ಇದು 3 ಎಕರೆ ಇದೆ ಅಣ್ಣ, ಕಬ್ಬಿನ ತೋಟ ಇದೆ. ಇದಕ್ಕೆ ಗೊಬ್ಬರದ ಪ್ರಮಾಣ ಎಷ್ಟು ಕೊಡ್ತೀರಣ್ಣ? 3 ಎಕರೆ ಅಂದ್ರ ಒಂದು 4 ಚೀಲ DAP ರೀ, ಒಂದು 4 ಚೀಲ ಯೂರಿಯಾ ರೀ, 1 ಡೋಸ್. 2ನೇ ಡೋಸ್ನು ಒಂದು 4 ಚೀಲ ಯೂರಿಯಾ, 4 ಚೀಲ DAP. ಅಂದ್ರ 12 ತಿಂಗಳ ಬೆಳೆ ಅಂದ್ರ 1ನೇ ಡೋಸ್ ನಾವು ಅಂದಾಜ್ 2 ತಿಂಗಳಿಗೆ ಆಗಿ ಹೊರಗೆ ಬಿದ್ದ ಬಳಕ, ಒಂದು 4 ನೀರ್ ಆದ ಬಳಕ, ಒಂದ್ 2 ಕಸ ತೆಗೆದ ಬಳಕ, ಒಂದು ಕಸ ಸುರಿನ ಕಸಕ್ರಿ, 1-2 ಕಸ ತೆಗೆದ ಬಳಕ, ಹುಲ್ಲು ಎದ್ದಿರ್ತದಲ್ಲ ಒಂದು ಕಸಕ್ಕ ಬೀಳ್ತಿಲ್ಲ ಅಂದ್ರೆ ಅದನ್ನ ಚಿಗ್ಲಿಕ್ ಶುರು ಮಾಡ್ತದೆ. ಕಸ ತೆಗಿಯೋನೇ ಅದು ಮೊದಲು ತೆಗಿಬೇಕು ಹೊರಗೆ. ನಮಗೆ ತೆಗದ್ರಿ ಹೊರಗೆ ತೆಗಿ, ಆಮೇಲೆ ಬೇಕಾದಾಗ ಬೆಳೆಸ್ಬೇಕಲ್ಲ, ಅವಾಗ ಒಂದ್ ಕಸ ಆದ ಬಳಕ DAP ಯೂರಿಯಾ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ ಮಾಡಿ. ಇನ್ನೊಂದು ವಿಶೇಷ ಏನಂದ್ರ, ನಮ್ಮ ಕುಟುಂಬದಾಗ ನಾನು, ನಮ್ಮ ಅಣ್ಣ, ನಮ್ಮ ತಮ್ಮ ಏನ್ ಒಕ್ಕಲ್ತನ ಮಾಡ್ಕೊಂಡು ಬಂದಾರ, ರಾಸಾಯನಿಕ ಗೊಬ್ಬರ ಭಾಳ ಕಮ್ಮಿ ಯೂಸ್ ಮಾಡ್ತೀವಿ. ಅದಕ್ಕಾಗಿ ನಿಮ್ಗೆ ಕಮ್ಮಿ ಯೂಸ್ ಮಾಡ್ತೀವಿ ನಾವು. ಒಬ್ಬೊಬ್ರು ಭಾಳ ಹಾಕ್ತಾರ, ಹೆಚ್ಚು ಇಳುವರಿ ತಗೋಬೇಕು, ಎಕರೆಗೆ 70 ಟನ್ ಮಾಡೀನಿ, 80 ಟನ್ ಮಾಡಿ. ನೋಡಿ ನಾನು ಎಷ್ಟೋ ಯೂಟ್ಯೂಬ್ ಚಾನಲ್ ಹೋದಾಗ 4 ಎಕರೆದಾಗೆ 300 ಟನ್ ಬರ್ದಿನ. ಅದು ಬಹಳ ತಪ್ಪಣ. ಯಾಕಂದ್ರೆ ನಾವು ಯೂರಿಯಾ ಹಾಕಿದ್ರೆ, DAP ಹಾಕಿದ್ರೆ ಬರ್ತದೆ, ಅಟ್ ನೀ ಲಾಗೋಡಿನೂ ಮಾಡಬೇಕು. ಇನ್ನೊಂದು, ಈ ಭೂಮಿ ತಾಕತ್ ಕಡಿಮೆ ಹಾಕೋತ ಹೋಗ್ತಾನೆ. ಈ ಥರ ಏನು ಮಣ್ಣು ಇರ್ತದಲ್ಲ, ನೀ ಹೆಚ್ಚು DAP ಯೂರಿಯಾ ಹಾಕೋತ ಹೋಗ್ತಂದ್ರೆ ಪ್ರತಿ ವರ್ಷ ಅದೇ ಬೇಡ್ತದೆ ಇನ್ನು ಮುಂದೆ. ಇದು ಹಾಕ್ಲಿಲ್ಲ ಅಂದ್ರೆ ನೀನು ಬೆಳೆನೇ ಬರಲ್ಲ. ಆದ್ರೆ ನಾವು ನಮ್ಮ ಫಲವತ್ತೆ, ನಮ್ಮ ಈ ಜಮೀನುಗಳು ಮುಂದಿನ ಜನ್ರೇಷನ್ಗೂ ಹೋಗ್ಬೇಕಂತ ನಮ್ಮ ಅಣ್ಣಗಳು ಏನು ಮಾಡಿದ್ರು, ನಮ್ಮ ತಮ್ಮಗಳು ಏನು ಮಾಡಿದ್ರು, ಈ ಹೊಲಗಳು ತಾಕತ್ ಕಾಯ್ಕೋತ ಬಂದಾರ. DAP ಯೂರಿಯಾ ಹಾಕಬೇಕು, ಸ್ವಲ್ಪ ಪ್ರಮಾಣ ನಾವು ಹಾಕಿ, ನಮ್ಗೆ ಇದ್ದಟ್ರಿಗೆ ನಾವು ಭೂಮಿ ತಾಕತ್ತಿಂದ ಅಥವಾ ಸಾವಯವ ಗೊಬ್ಬರ ಏನು ನಾವು ಮೊದಲಿಗೆ ಹೊಲ ತಯಾರು ಮಾಡೋ, ಕಬ್ಬಿಗೆ ತಯಾರು ಮಾಡೋ, ಅದೇ ಜಾಸ್ತಿ ಹಾಕ್ತಾರೆ. ಅದು ಜಾಸ್ತಿ ಹಾಕಿ ಅದರಿಂದ ನಾವು ಲಾಭಗಳು ಮಾಡ್ಬೇಕಂತ ನಮ್ಮದು ಒಂದು ವಿಧಾನ. ಗೊಬ್ಬರದಲ್ಲಿ 2 ಇದೆ, ಒಂದು ಘನರೂಪ, ಒಂದು ದ್ರವರೂಪ. ನಾವು ಆಗಲೇ ಘನರೂಪದ ಗೊಬ್ಬರ ಬಗ್ಗೆ ಮಾತಾಡಿ ಆಯ್ತಾ. ದ್ರವರೂಪದ ಗೊಬ್ಬರ ಏನಾದ್ರು ನೀವು ನೀಡ್ತಿದ್ರಿ ಅದಕ್ಕೆ? ಇಲ್ಲ, ದ್ರವರೂಪ ಗೊಬ್ಬರ ನಮ್ಮ ಹಣ್ಣುಗಳು, ನಾನು ತಮ್ಮಗಳು ಏನು ಕಬ್ಬು ಮಾಡ್ಕೊಂಡು ಬಂದಾರಲ್ಲ, ಇದಕ್ಕೆ ಯಾವುದೂ ಬಿಟ್ಟಿಲ್ಲ ಅಣ್ಣ ದ್ರವರೂಪ ಗೊಬ್ಬರ. ಬಟ್ ನಾವು ದ್ರವರೂಪ ಗೊಬ್ಬರವಾಗಿ ಏನು ನಾವು ಹೊಂಡದಿಂದ ನೀರು ತರ್ತೀವಲ್ಲ, ಈ ಹೊಂಡದಲ್ಲಿ ಮೀನದು ಬಿಟ್ಟಿರ್ತೀವಿ, ಅದರದ್ದು ವೇಸ್ಟ್ ಏನು ಅಲ್ಲಿ ನೀರಲ್ಲಿ ಆಗಿರುತ್ತಲ್ಲ, ಅದು ಮಿಕ್ಸ್ ಆಗಿರುತ್ತೆ. ಆ ನೀರು ಇಲ್ಲಿ ಬಿಟ್ಟರೆ ಬೆಳೆಗೆ ಅನುಕೂಲ ಆಗುತ್ತೆ. ಅದನ್ನು ಒಂಥರ ಒಂದು ಗೊಬ್ಬರ ರೂಪದ, ದ್ರವರೂಪದ ಗೊಬ್ಬರನ ಆಯ್ತದ. ಗೊಬ್ಬರ ರೂಪದಲ್ಲಿ ಇದನ್ನ ಅನುಕೂಲ ಆಗ್ತದೆ. ಮತ್ತು ಇನ್ನೊಬ್ರು ನಮ್ಮ ಅಕ್ಕಪಕ್ಕ ರೈತರು ಏನು ಮಾಡ್ತಾರೆ, ಆ ಮೀನಿನ ನೀರನ್ನು ಮತ್ತು ಇನ್ನೊಂದು ಸ್ವಲ್ಪ ಎಲ್ಲೆರೆ ಒಂದು ಇನ್ನೊಂದು ಮಧ್ಯದಾಗ ಒಂದು ಮಿಕ್ಸ್ ಆಗೋ ಥರ ಒಂದು ಮಷಿನ್ ಇಟ್ಟಿರ್ತಾರೆ, ಅಲ್ಲಿ ಜೀವಾಮೃತ ಹಾಕ್ತಾರೆ. ಸೊ ಅವನು ಎಲ್ಲ ಮಿಕ್ಸ್ ಮಾಡಿ ಕಬ್ಬಿಗೆ ಬಿಡ್ತಿರ್ತಾರೆ. ಬಟ್ ನಮಗೆ ಅದು ಸ್ವಲ್ಪ ಅನುಕೂಲ ಇಲ್ಲ. ನಮ್ಮ ಭಾಳ ಪ್ರಮಾಣದಾಗ ಮಾಡ್ತೀವಲ್ಲ, ಈಗೇನು 35-37 ಎಕರೆ ಕಬ್ಬು ಅದಲ್ಲ, ಇಷ್ಟು ಪ್ರಮಾಣದಾಗ ಅದು ನಮಗೆ ಅನುಕೂಲ ಆಗಲ್ಲ. ಅದ್ರ ಸಲುವಾಗಿ ನಾವು ಯಾವುದೂ ಮಾಡ್ಕೊಂಡು ಬಂದಿಲ್ಲ. ಬಟ್ ಅದು ಮಾಡಿದ್ರೆ ಭಾಳ ಚಲೋ ಅಣ್ಣ. ಅದನ್ನು ಕಬ್ಬುಗಳಿಗೆ ಅನುಕೂಲ ಆಗ್ತದೆ, ಸದೃಢ ಆಗ್ತದೆ, ಯಾವುದೇ ರೋಗ ಬಂದ್ರೂ ತಡ್ಕೊಳ್ಳೋ ಶಕ್ತಿ ಇರ್ತದೆ.
ನಾವು ಮಾಡಲ್ಲ, ಬೇರೆ ರೈತರು ಮಾಡ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ, ಗೊಬ್ಬರ ಕೊಡ್ತಾ ಇದ್ದೇವೆ, ಎಲ್ಲಾನು ಮಾಡ್ತಾ ಇದ್ದೇವೆ. ಒಂದ್ ವೇಳೆ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಆತಂತಂದ್ರ ಅದ್ರ ಮುನ್ಸೂಚನೆಗಳು ಯಾವ ತರ ಇರ್ತಾವ? ಬರೋಬರಿ ಅಣ್ಣ. ಇಷ್ಟೆಲ್ಲ ಕೊಟ್ಟ ಮೇಲೂ ಕಬ್ಬುಗಳು ನಮ್ಮ ಒಂದು ಇಳುವರಿ ತಕ್ಕಂಗೆ ಬರಲ್ಲ. ಈಗ 50 ಟನ್ ಆಗ್ಬೇಕಂತ ನಾವು ಮಾಡಿರ್ತೀವಿ, ಆ ಥರ ಖರ್ಚು ಮಾಡ್ತೀವಿ, ಸಾವಯವ ಫಲ ಮಾಡಿರ್ತೀವಿ, ಅಂದ್ರೂ ಸಮಸ್ಯೆ ಆಗ್ತಾವೆ. ಅದಕ್ಕೆ ಹೆಂಗೆ ಕಂಡು ಹಿಡಿಬೇಕಂದ್ರೆ ನಾ ಬರೀ ಈ ಕಣ್ಣು ನೋಡ್ಕೊತ ಹೋಗೋಣ. ಕಬ್ಬುಗಳು ಬೆಳವಣಿಗೆ ಏರಿಳಿತಿರುತ್ತೆ. 3 ಎಕರೆ ಜಮೀನು ಆದಂದ ಬಳಕ ಬರೀ ಕುತ್ಕೊಂಡು ಮಾತಾಡೋಣ. 3 ಎಕರೆ ಈಗ ಜಮೀನು ಆದಂದ ಬಳಕ ಒಂದು ಕಡೆ ಎತ್ತರ ಚಲೋ ಬಂದಿರ್ತಾನ ಕಬ್ಬ. ಪಸಂದ ಒಂದು ಆ ಟೈಮಿಗೆ ಎಷ್ಟು ಗಣಿ ಆಗಬೇಕು, ಏನು ಎಷ್ಟಾವ ನೋಡೋಣ. ಈ ಥರ ಎಷ್ಟು ಗಣಿ ಆಗಬೇಕು ಅಷ್ಟು ಗಣಿ ಆಗಿರ್ತಾವಣ್ಣ. ಈ ಥರ ಎಲ್ಲ ಹೊಲದ ನೋಡೋದ್ರು ಒಂದೊಂದು ಗಣಿ ಇರ್ತಾವ, ಒಂದೊಂದು ಕಬ್ಬಿಗೆ ಗಣಿ ಇರಲ್ಲ, ಗಿಡ್ಡ ಇರ್ತದೆ ನಾ ಕಬ್ಬ. ಆ ಟೈಮಿಗೆ ನಮಗೆ ಗೊತ್ತಾಗ್ತದೆ ಇದು ಯಾಕೋ ಇಲ್ಲಿ ಈ ನೆಲ ಸ್ವಲ್ಪ ಏನೋ ಕಡಿಮೆ ಅನ್ಸ್ಲತ್ತದ, ಇದರ ಫ್ಲೋಟ್ ಕಡಿಮೆ ಆಗೋದು. ಮತ್ತು ಇನ್ನೊಂದು ಲಕ್ಷಣ ಏನಂದ್ರೆ ಸ್ವಲ್ಪ ಇದು ಹಳದಿ ಆಗ್ತದೆ, ಇದರ ಹಳದಿಯಾಗಿ ಚಿಕ್ಕ ರೋಗ ಬರ್ತದೆ, ಹಳದಿ ಆಗ್ತದ. ಆ ಹಳದಿ ಆಗ ಟೈಮಿನಾಗನು ಇದ್ರ ಬೆಳವಣಿಗೆ ಕುಂಠಿತ ಆಗ್ತದೆ, ಗಣಿ ಕಡಿಮೆ ಆಗ್ತದೆ. ಗಣಿ ಆಬ್ವಿಯಸ್ಲಿ ಕಡಿಮೆ ಆಯ್ತಂದ್ರೆ ಕಬ್ಬಿನ ತೂಕ ಕಡಿಮೆ ಆಗ್ತದೆ. ಓವರಾಲ್ ಕಬ್ಬಿನ ತೂಕ ಕಡಿಮೆ ಆಯ್ತಂದ್ರೆ ನಮಗೆ ಇಳುವರಿ ಎಂಡಲ್ಲಿ ಆರ್ಥಿಕ ಅಮೌಂಟ್ ಏನು ಬರ್ಬೇಕು ಅದ್ರ ತಕ್ಕ ಬರಲ್ಲ. ಆ ಟೈಮ್ನ ಸ್ವಲ್ಪ ನಮ್ಮ ಅಣ್ಣದ ಏನು ಮಾಡ್ತಾರ, ದಿನ ಒಂದು ಕಣ್ಣು ಹೈಸ್ತಿರ್ತಾರ. ನಾವು ಈ ಕಡೆ ಹಿಂಗೆ ಸುತ್ತ ಹೊಡೆದು ಬರಾಕರ ಅಥವಾ ನಡ್ಬಾರ್ಕ್ ಒಂದೊಂದು ಲೈನ್ ಬರ್ತಿರ್ತಾರೆ. ಅವಾಗ ನೋಡಿ ಇಲ್ಲಿ ಯಾಕೆ ಹಿಂಗೆ ಆಗ್ಯದಂದು ಸೂಕ್ತವಾಗಿ ಇಲ್ಲಿ ಅಕ್ಕಪಕ್ಕ ರೈತರಿಗಾರೆ ಕೇಳಿ, ಇಲ್ಲಾಂದ್ರೆ ರಾಸಾಯನಿಕ ನಾವು ತರ್ತಿರ್ತೇವಲ್ಲ, ನಮ್ಮ ಖಾತ್ರಿ ಇರೋ ಭಾಳ ನಂಬಿಕೆ ಇರೋ ಅಂಗಡಿಗಳು ಅವ್ರಿಗೆ ಕೇಳಿ ಹಿಂಗೆ ಆಲತ್ತದ್ರಿ ನಮ್ಮ 3 ಎಕರೆದಾಗ ಒಂದು ಕಡೆ ಕಬ್ಬು ಭಾಳ ಮಸ್ತ್ ಬಂದದ, ಗಣಿನೂ ಚಲೋ ಅದ, ಇನ್ನೊಂದು ಕಡೆ ಸ್ವಲ್ಪ ಹಿಂಗಾಗ್ಯದ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ದು ಆಲ್ರೆಡಿ ಈ ಥರ ಅನುಭವಿಸಿದ ರೈತರಿಂದ ಔಷಧಿ ಕೊಟ್ಟಿರ್ತಾರಲ್ಲ ಅದುವರೆ ನಮಗೆ ಕೊಡ್ತಾರ. ಇಲ್ಲ ಮತ್ತೊಬ್ಬರಿಗೆ ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟರಿಗೆ ಕೇಳಿ ಆ ಔಷಧಿ ತರ್ದು ಕೊಡ್ತಾರ. ಅದನ್ನು ನಾವು ತಂದು ಇಲ್ಲಿ ಇದನ್ನು ಮಾಡ್ತೀವಿ. ಅದಕ್ಕೆ ಒಂದು ಬಡ್ಡಿಗರೆ ಹಾಕಿದಾರೆ, ಇಲ್ಲ ಸ್ಪ್ರೇ ಮಾಡಿ ಹಾಕಿದಾರೆ, ಅದನ್ನು ನಾವು ಅನುಸರಿಸ್ತೀವಿ. ಇಷ್ಟೊತ್ತು ನಾವು ಪೋಷಕಾಂಶಗಳ ಬಗ್ಗೆ ಮಾತಾಡ್ತಾ ಬಂದ್ವಿ. ಇನ್ನು ಮುಂದೆ ರೋಗ ಮತ್ತು ಕೀಟನಾಶಕಗಳ ಬಗ್ಗೆ ಮಾತಾಡೋಣ. ಕೀಟಗಳು ಅಂದ್ರಣ ಈ ಕಬ್ಬಿಗೆ ಬರೋಂಥವಂದ್ರೆ ನಂಬಲ್ಲಿ ಯಾವ ಬಂದಿಲ್ಲ. ನಮ್ಮ ಜಮೀನುಗಳಿಗೆ ಮಣ್ಣು ಚಲೋ ಇರೋದ್ರಿಂದ ಅಥವಾ ನಮಗೇನು ಈ 35-37 ಎಕರೆ ಕಬ್ಬದಲ್ಲ, ಇಲ್ಲಿ ಯಾವ ಬಂದಿಲ್ಲ. ಬಟ್ ನಾವು ಕೇಳ್ಪಟ್ಟಿವಣ, ನೆರೆಹೊರೆಯವರು ಸ್ವಲ್ಪ ಭೂಮಿ ಏನು ಮಡ್ಡಿ ನಮೂನ ಗರ್ಸ್ ನಮೂನ ಇರ್ತಾವಲ್ಲ ಅಂಥ ಜಾಗನ ಗೊಣ್ಣಿ ಅಂತ ಒಂಥರ ಹುಳಗಳಿಂದ ಬಂದಿರೋದು ನಾವು ಕೇಳ್ಪಟ್ಟಿವಣ. ಅಂದ್ರೆ ಗೊಣ್ಣೆ ಹುಳುಗಳು ಈ ಕಬ್ಬಿಗೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗ್ತಾವ ಬರ್ತಾವ. ಬರ್ತಾವಣ. ಬಂದು ಅದ್ರ ಮೇಲೆ ಕೂತ್ಕೊಳ್ಳೋ ಅದು ಬಡ್ಡ್ಯಾಗ ಕಡಿತದ ರೀ. ಬಡ್ಡ್ಯಾಗ ಕಡ್ದು ಪೂರಾ ಗಡ್ಡಿಂದ ನಾಗದಿಂದ ಉಳಿ ಬೀಳ್ತದೆ. ಆ ಥರ ಇದು ಅದು ಗೊಣ್ಣೆ ಹುಳ ಅಂತೇಳಿ ಅದಕ್ಕೊಂದು ಹೆಸರು ಅದ ರೀ. ಬಟ್ ನಂಬಲ್ಲಿ ಇಲ್ಲಣ್ಣ, ಇಲ್ಲಿವರೆಗೂ ನಂಬಲ್ಲಿ ಇಲ್ಲ. ಇವಾಗ ನಾವು ಮಾತಾಡಿದ ಕೀಟಗಳ ಬಗ್ಗೆ ಮಾತಾಡಿದ್ವಿ. ಇನ್ನು ಮುಂದೆ ನಾವು ಮಾತಾಡೋದು ಸಾಮಾನ್ಯವಾಗಿ ಕಬ್ಬು ಬೆಳೆಯ ಮೇಲೆ ಬರುವ ಸಾಮಾನ್ಯ ರೋಗಗಳು ಯಾವು? ಬಿಳಿ ಚಿಕ್ಕಿ ರೋಗ ಬಂದು ಬರ್ತದೆ, ಆ ಥರ ರೋಗಗಳು. ಮತ್ತು ಕರಿ ಉಣ್ಣಿ, ಕರಿ ಚಿಕ್ಕ ಬರ್ತದೆ. ಕರಿ ಚಿಕ್ಕ, ಬಿಳಿ ಉಣ್ಣಿ ರೋಗ, ಇವೆರಡು ರೋಗ ರೀ. ಮತ್ತು ತಾಂಬೂರ ರೋಗ, ಇವು 3 ಬರ್ತಾವ್ರಿ. ಅಷ್ಟು ರೋಗಗಳು ಕಬ್ಬಿಗಳಿಗೆ ಬರ್ತಾವೆ, ನಮ್ಮಲ್ಲೂ ಬಂದು ಹೋಗ್ಯಾವ. ಇದೆಲ್ಲ ಬಂದಾದ್ಮೇಲೆ ಇವುಗಳಿಗೆ ಜೈವಿಕ ಚಿಕಿತ್ಸೆನ ಯಾವ ತರ ಮಾಡೋದು? ಜೈವಿಕ ಚಿಕಿತ್ಸೆನೂ ಮಾಡ್ತಾರ ಅನ್ಸುತ್ತಣ್ಣ. ಬಟ್ ನಾವು ಇದಕ್ಕೆ ರಾಸಾಯನಿಕ ವಿಧಾನ ಅನುಸರಿಸ್ತೀವಿ. ರಾಸಾಯನಿಕ ಔಷಧಿಗಳನ್ನ ಬಳಸುವ ವಿಧಾನ ಯಾವುದು? ರಾಸಾಯನಿಕ ಔಷಧ ಅಂದ್ರೆ ಈಗ ನಾವು ದ್ರವ ರೂಪದ ಹೆಚ್ಚಣ ಈ ಥರ ರೋಗ ಬಂದಾಗ ಹೊಡೆಯೋದು, ನೀರನ್ನ ಮಿಕ್ಸ್ ಮಾಡ್ತೀವಿ. ಅದು ನಮ್ಮ ಇಷ್ಟ ಇರುತ್ತೆ ಏನು ಮಾಡಬೇಕು, ಎಷ್ಟು ನೀರು ಹಾಕಬೇಕು, ಮತ್ತು ಎಷ್ಟು ಲೀಟ್ರ್ ನೀರಿಗೆ ಎಷ್ಟು ಔಷಧ ಮಿಕ್ಸ್ ಮಾಡಬೇಕು ತಂದಿದ್ದು. ಮತ್ತು ಈ ಎಸ್ಪೆಷಲಿ ಕಬ್ಬಿಗೆ ಹೆಂಗೆ ಹೊಡಿತೀವಿ ಅಂದ್ರೆ ನಮ್ಮಲ್ಲಿ ಪಂಪ್ ಸೆಟ್ ಇರುತ್ತೆ, ಈ ಹೆಗಲಿ ಕಟ್ಕೊಳ್ಳೋದು. ಅದ್ರಾಗ ಒಂದು 10 ಲೀಟ್ರ್ ಹಿಡಿತಾನಣ್ಣ. 10 ಲೀಟ್ರ್ ನೀರು, 20 ಲೀಟ್ರ್ ನೀರು, ಒಂದು ಸ್ವಲ್ಪ ಔಷಧ ಇಂತಿಷ್ಟು ಮಿಕ್ಸ್ ಮಾಡಿ ಹೊಡಿಬೇಕು. ಪೆಟ್ರೋಲ್ ಪಂಪ್ 20 ಒಬ್ಬ ಮನುಷ್ಯಗೆ ತೊಗೊಂಡು ಸಾಲು ಹಿಂಗೆ ಹೊಡ್ಕೋತ ಬರ್ತೀವಿ. ಒಂದೊಂದು ಸಾಲಿಗೆ ನಮಗೆ ಎಲ್ಲಿ ರೋಗ ಬಡ್ಡಿಗದು ಅಥವಾ ಈ ಕಬ್ಬಿನ ಗುಣಿಕಿಗದು ಅಥವಾ ಇಲ್ಲ ಮ್ಯಾಗ ಹೆಚ್ಚು ರೌದಿಗೆ ಇರ್ತದೆ, ಎಲ್ಲಿ ಅದಕ್ಕೆ ನಮಗೆ ಗೊತ್ತು ಮಾಡ್ಕೊಂಡು ಅಲ್ಲಿ ಸ್ಪ್ರೇ ಹೆಚ್ಚು ಮಾಡ್ತೀವಿ ಅಣ್ಣ. ಎಲ್ಲ ಜಾಗಿಗೆ ಮಾಡೋಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಎಲ್ಲ ಕಡೆನೂ ಹೊಡೆಯಲ್ಲ ಅಣ್ಣ ಅದು. ಯಾಕಂದ್ರೆ ಔಷಧನೂ ಜಾಸ್ತಿ ಹೋಗ್ತದೆ ಮತ್ತು ಉಳಿದಾಗಿ ಹೊಡೆಯೋದು ಅವಶ್ಯಕತೆನೂ ಇರಲ್ಲ. ಎಲ್ಲಿ ರೋಗ ಇರುತ್ತೆ ಅಲ್ಲಿ ಹೊಡ್ಕೊತು ಎಲ್ಲ ಕಡೆ ನಾವು 3 ಎಕರೆ ಅಥವಾ 5 ಎಕರೆ ಈ ಥರ ಮಾಡ್ಕೊಂಡು ಬರ್ತೀವಿ. ಇದುವರೆಗೂ ನಾವು ಪೋಷಕಾಂಶ, ರೋಗ ಮತ್ತು ಕೀಟನಾಶಕ ನಿರ್ವಹಣೆ ಬಗ್ಗೆ ಮಾತಾಡಿದ್ದೇವೆ. ಕಬ್ಬಿನ ಕಟಾವು ಸಮಯದ ಬಗ್ಗೆ ಮಾತಾಡೋಣ. ಕಬ್ಬನ್ನು ಯಾವ ಸಮಯದಲ್ಲಿ ಕಟಾವು ಮಾಡ್ಬೇಕು? ಕಟಾವು ಮಾಡೋದು ಭಾಳ ಇಂಪಾರ್ಟೆಂಟ್ ಪೀರಿಯಡ್ ಅಣ್ಣ ಇವಾಗ. ಯಾಕಂದ್ರೆ ಫೈನಲ್ ಪ್ರಾಡಕ್ಟ್ ಬಂದಿರುತ್ತಲ್ಲ, ಇದು ಇಳುವರಿ ಬಂದಿರುತ್ತೆ. ಆಲ್ಮೋಸ್ಟ್ ನಾವು ನೀರು ಬಿಟ್ಟಿರ್ತೇವಲ್ಲ, 12 ತಿಂಗಳು ಆಗಿರುತ್ತಲ್ಲ, ನಾವು 11ನೇ ತಿಂಗಳ
ಇನ್ನೊಂದು ತಿಂಗಳು 10 ತಿಂಗಳ ಒಂದ್ ಸ್ವಲ್ಪ ಬಹಳ ದೊಡ್ಡದಾಗಿರ್ತಾನ. ನಮಗ್ ಗರಿ ಅದು ಇದು ಬಂದಿರ್ತದ, ಏನು ಇವು 35-40 ತನ ಹೋಗಿರ್ತಾನ. ಮತ್ ಕಬ್ಬನು ಅವಾಗ ನಮಗ್ ಗೊತ್ತಾತ್ ಬೀಳಕ್ ಶುರು ಮಾಡ್ತದ, ದಂಡಿ ಬೀಳ್ತದೆ. ಒಳಗೆಲ್ಲ ಬೀಳ್ತಾನ ಇದು ಭಾರಿ ಹೆಚ್ಚಾಗಿ. ಮತ್ತ ಇನ್ನೊಂದ್ ಸ್ವಲ್ಪ ಇಂತಲ್ಲಿ ಹೈಟಿಗೆ ಏನಾಗ್ತದ ಗರಿ ಬರ್ತದ, ಸ್ವಲ್ಪ ಸಣ್ಣ ಪ್ರಮಾಣದಾಗ ಅದು ಬಿರುಸಿ ಏಜ್ ಆಗ್ಯದ ಗೊತ್ತಾತನ ರೈತರಿಗೆ. ಅದಕ್ಕಿಂತ ಮುಂಚೆನೆ ಇವ್ರು ಪ್ಲಾನ್ ಮಾಡ್ತಾರೆ 1 ವಾರ ಇರ್ಲಿಕ್ಕೆ. ಸುಮಾರು 11 ಅಥವಾ 11.5 ತಿಂಗಳಾಗೆ ಕಾರ್ಖಾನೆ ಈ ತರ ನಾವು ಕಟಾವ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ನಾಗ ಶುರು ಮಾಡ್ತಾರ. ಕಬ್ಬನ್ನು ಕಟಾವ್ ಮಾಡೋ ಸಮಯ ಅಂದ್ರೆ ಕಬ್ಬು ಎತ್ತರ ಬಾಳ್ ಬೆಳೆದಿರ್ತೈತೆ. ಆ ಸಮಯದಲ್ಲಿ ಗಾಳಿ ಅಥವಾ ಬಿರುಗಾಳಿ ಬಂದಾಗ ಅದ್ರ ಮೇಲೆ ಏನಾದ್ರು ಎಫೆಕ್ಟ್ ಆಗ್ತೈತೆ, ಅದನ್ನ ಮತ್ತೆ ನಿಯಂತ್ರಣ ಮಾಡೋದು ಹೇಗೆ? ಎಫೆಕ್ಟ್ ಖಂಡಿತ ಆಗುತ್ತಣ್ಣ. ಯಾಕಂದ್ರ ಬಹಳ ಎತ್ತರ ಬೆಳಿರ್ತದ, ಬ್ಯಾಲೆನ್ಸ್ ಇರಲ್ಲ, ಬಡ್ಡಿಗೆ ಬ್ಯಾಲೆನ್ಸ್ ಇರಲ್ಲ, ನಡ್ಬರ್ಕ ತೂಕ ಹೆಚ್ಚಾಗಿರ್ತದ, ಕಬ್ಬು ಹಿಂಗ ಬಾಗಕ್ ಶುರು ಆಗ್ತದ. ಸುಂಟ್ರ ಗಾಳಿ ಬತ್ತ ಒಂದ್ ಕಡೆ ಹಿಂಗ ರೌಂಡ್ ಹೊಡ್ಯೋ ಸಂಬಂಧ ಕಬ್ಬನೇ ಒಂದೊಂದ್ ಕಡೆ ಕಂಪ್ಲೀಟ್ ಮನೆಗೆ ಬಿಡ್ತಾನ. ಮತ್ತ ಒಂದೊಂದ್ ಕಡೆ ದಂಡಿಗೆ ಬೀಳ್ತದ. ಒಂದೊಂದ್ ತೋಟದಾಗ ಮೊದಲ್ ನೋಡಿನಣ್ಣ, ಈ ದಂಡಿದ ಈ ತರ ಹಾದಿಗೆ ಬೀಳ್ತದ. ಇದಕ್ಕೆ ಏನ್ ಮಾಡ್ತೀವಿ ಅಂದ್ರ ಅಂದಾಜವಾಗಿ ಇದೇನ್ ರೌದಿ ಇರ್ತದಲ್ಲ ಇಲ್ಲಿ, ಇದೇ ರೌದಿಗಳು ನಾವು ಸ್ವಲ್ಪ ಹಿಂಗ ಇದು ಕಟ್ಕೋತ ಬರ್ತೀವಿ. ದಂಡಿದ್ ಮಾತ್ರ ಮಾಡ್ತೀವಿ, ಬಟ್ ಒಳಗೆ ಎಲ್ಲಾ ಮುಕ್ಕೊಂದಿದ್ದು ಏನು ಮಾಡಕ್ ದಂಡಿದ್ರಿ ಎಲ್ಲಿ ಕೌಲಿನ ಕಟ್ಟಿ ಬಿತ್ತಿರ್ತೀವಲ್ಲ ಅಲ್ಲಿ ತಟ್ಟದು ಹಾದಿಗೆ ಬಿದ್ದಿದ್ದು ದಂಡಿಗೆ ಮಾಡ್ಲಕ್ ಇದು ಅನುಕೂಲ ಅದಣ್ಣ. ಇದೇ ರೌದಿ ತಗೊಂಡು ಹಿಂಗ 4 ಕಪ್ ತಗೊಂಡು ಕಟ್ಕೋತು ಪಿಂಡ್ ಇದು ಭಾಳ ಗ್ರಿಪ್ ಸಿಗ್ತಾನ ಆ ಟೈಮಿಗೆ. ಏನಾಗಿದ್ದು ಇನ್ನ ಸಣ್ಣದ, ಈಗ ಮೆದು ಅದ, ಈಗ ಮಾಡ್ಬೇಕು ಕೈಯಾಗ ಬರ್ತದ, ಬಟ್ ಅವಾಗ ಕೈಯಾಗ ಬರಲ್ಲ. ನೀ ಹೆಂಗ್ ಹೊಳಿಸ್ತಿ, ಹೆಂಗ ಹಿಂಗ್ ಗುರಿ ಹಾಕ್ತಲ್ಲ ಅದು ಹೊಳಿತಿರ್ತದ. ಇದು ಅವಾಗ ಈಗ ಕಟ್ ಆಗ್ತದ. ಆ ಥರ ನಾವು ದಂಡಿದದು ಮಾಡ್ತೀವಿ, ಅನುಕೂಲ ಇದ್ದಲ್ಲಿ ಮಾಡ್ತೀವಿ. ಬಟ್ ಒಳಗಿದ್ದಿದ್ದು ಆ ಟೈಮ್ನಾಗ ಏನೂ ಮಾಡಕ್ ಶಕ್ಯ ಇಲ್ಲ ಅಣ್ಣ. ಅದು ಕಂಪ್ಲೀಟ್ ಮುಕ್ಕೊಂಡ್ ಬಿಟ್ಟಿರ್ತದ, ಮತ್ತು ಅದು ಆ ಕಟಾವ್ ಮಾಡೋ ಸಮಯಕ್ಕೂ ಬಂದಿರ್ತದಲ್ಲ, ಅವ್ರಿಗೆ ನಾವು ಹೇಳ್ಬಿಟ್ಟಿರ್ತೇವೆ ಕಬ್ಬನು ಹಿಂಗಾಗ್ಯದ, ಸ್ವಲ್ಪ ನೋಡ್ಕೊಂಡ್. ಮತ್ತ ಕಬ್ಬ ಚಲೋ ಬತ್ತಂದ್ರೆ ಅದು ಬೀಳ್ತದೆ, ಚಲೋ ಬತ್ತಂದ್ರೆ ನಿನ್ ಇಳುವರಿ ಹೆಚ್ಚಾದಕ್ರೆ ಬೀಳ್ತದ. ಮತ್ತ ಸಣ್ಣ ಕಬ್ಬ ತಪ್ಪಂದ್ರೆ ಬೀಳಲ್ಲ ಅದು. ಕಟಾವ್ ಮಾಡೋರಿಗೆ ಅದು ಹೊಂಡಲ್ ಮಾಲ. ಎಷ್ಟ್ ಕಬ್ಬ ಬೆಳೆದು ಬೀಳ್ತದ ಅದೇ ಮಾಲ್ ಹೊಂಡತದ. ನಮ್ದು ಕಬ್ಬ ಬಿದ್ದಿಲ್ಲಪ್ಪ ಚಲೋ ನಿಂತಂದ್ರ ಅದು ಕಬ್ಬು ಹೊಂಡಲ್ಲ. ಮತ್ ಇನ್ನೊಂದ್ ಏನಂದ್ರೆ ಕಟಾವ್ ಮಾಡ್ಲಿಕ್ಕೆ ಈಗೇನ್ ಹೇಳಿರ್ತೇವಲ್ಲ, ಕಾರ್ಖಾನೆ ಒಬ್ರು ಚಿಟ್ಬಾಯಿ ಅಂತ ಇರ್ತಾರ. ಅಂದ್ರ ಅವ್ರು ಬಂದ್ ತಾರೀಖ್ ಹಚ್ಕೊಂಡ್ ಕೊಟ್ಟಿರ್ತಾರ. ಅವ್ರು ಬಂದ್ ಇಲ್ಲಿ ನೋಡ್ತಾರ, ಹೋಗ್ ಕಬ್ಬ್ ಬಿದ್ದಲ್ರಿ ನಮ್ ಕಡೆ ಮುಂದೆ ಹೈರಾಣ ಆಗ್ತದ ಅವ್ರಿಗೆ ಗೊತ್ತಾಗ್ತದ. ಅದಕ್ಕೆ ನಾವ್ ಹೇಳ್ತೇವ್ರಿ ಹಿಂಗ ಗಾಳಿ ಇದು ಆಗಿರತ್ತಂದು ಸಂಭಾಳಿಸ್ಕೊಂಡು ನಮ್ಮ ಒಳಗಿ ಸಹಕಾರದಿಂದ ಅವರಿಗೆ ಮನವೊಲಿಸಿ ಕಳಿಸ್ತೀವಿ. ಬಟ್ ಅದು ಮುಂದೆ ಕಟಾವ್ ಮಾಡಕ್ ಬರ್ತಾರ, ಅವ್ರಿಗೆ ಭಾಳ ತ್ರಾಸ ಅನ್ನೋದು. ಕಬ್ಬ ಎದ್ದು ನಿಂತಿದ್ ಕಟ್ಟೋದು ಮನಗ್ಸೋದು ಬೇರೆ, ಹಿಂಗೆ ಬಿದ್ದಿದ್ದು ಜಗ್ಗಿ ರೌದಿ ಸುಲೋದು ಹಿಂಗೆ ಕಟ್ಟೋದು ಬೇರೆ, ಡಬಲ್ ಹಿಡಿತದೆ ಸ್ವಲ್ಪ ಕೆಲಸ. ಸೊ ಅದು ಸ್ವಲ್ಪ ತಡೆಗಟ್ಟಕ್ಕೆ ಏನು ಇಲ್ಲ ಅಣ್ಣ, ಬಟ್ ಅದನ್ನ ನಾವು ಹಿಂಗೆ ಕಟಾವ್ ಮಾಡೋ ಮುಂದೆ ಅನುಸರಿಸ್ಕೊಂಡು ಹೋಗ್ತೀವಿ ಅಣ್ಣ. ಕಬ್ಬು ಕಟಾವಿ ಹಂತದಲ್ಲಿ ಬಂದಿದೆ, ಅಂತ ಟೈಮಲ್ಲಿ ನಾವು ಮುಂಜಾಗ್ರತೆ ಕ್ರಮಗಳನ್ನು ಏನೇನು ಕೈಗೊಳ್ಬೇಕು? ಒಂದೇನಂದ್ರಣ, ಕಟಾವು ಟೈಮಿಗೆ 12 ತಿಂಗಳ ಸಮೀಪ ಬಂದಿತ್ತು, 11.5 ತಿಂಗಳ ಆದ್ಮೇಲೆ 12 ತಿಂಗಳ ಸಮೀಪ ಬಂದಿತ್ತು ಅಂದ್ರೆ ಕಬ್ಬು ನೋಡ್ಬೇಕು. ಎತ್ತರಿಗೆ ಬಂದಂದ್ರೆ ಟೈಮ್ ಅದಕ್ಕೆ ಪ್ಲಾನ್ ಮಾಡ್ಬೇಕಣ್ಣ. ಕಟಾವು ಡೇಟಿಗೆ ಅದು ಪ್ಲಾನ್ ಮಾಡ್ಬೇಕು. ಮತ್ತು ಕಟಾವು ಇನ್ನೇನು ಸ್ವಲ್ಪ ಕಳಿಸೋ ಮುಂಚೆ ಆದಂದ್ರೆ ನೀರನ್ನ ಭಾಳ ಹೆಚ್ಚು ಬಿಡಬಾರ್ದು, ಕಡಿಮೆ ಬಿಡ್ಕೋತ ಬರ್ಬೇಕಣ್ಣ. ಈಗ ಏನಂದ್ರೆ ಈ ಕಡೆ ಈ ಸದ್ 3 ಎಕರೆ ಅದಣ್ಣ ಇಲ್ಲಿ. ಈಗ ನಾವು ಕಟಾವು ಶುರು ಮಾಡ್ತೇವಂದ್ರೆ ಇನ್ನೇನು 1 ವಾರನಾಗ ಅದು ಶುರು ಮಾಡ್ತೇವಂದ್ರೆ ನೀರು ಸ್ವಲ್ಪ ಎಕಡೆ ಕಡ್ಲಿಕ್ಕೆ ಮೊದಲು ಶುರು ಮಾಡ್ತೀವಲ್ಲ, ಈ ಕಡೆಯಿಂದ ಕಡ್ಲಿಕ್ಕೆ ಶುರು ಮಾಡ್ತಿದ್ರೆ ಇಲ್ಲಿ ನೀರು ಬಂದ್ ಮಾಡ್ಬೇಕಣ್ಣ. ಯಾಕಂದ್ರೆ ಕಡೆಯವರಿಗೆ ಪ್ರಾಬ್ಲಮ್ ಆಗ್ತದೆ, ಆ ಟೈಮಿಗೆ ರಾಡಿ ಆಗ್ತದೆ ಮತ್ತು ಹೊಲನು ನುಗ್ಗ ಆಗ್ತದೆ ಆ ಟೈಮಿಗೆ. ಆಗೇನಂದ್ರೆ ನೀರ ಈ ಕಡೆ ಮೊದಲು ಬಿಟ್ಟಿರ್ಬೇಕು ನಾವು. ಅವ್ರು ಕಟಾವು ಮಾಡ್ಲಿಕ್ಕೆ ಬಂದ್ರೆ ಈಗ ಸ್ವಲ್ಪ ಆರಿರ್ಬೇಕು. ಹಂಗಂತ ನೀರನ್ನು ಭಾಳ ಕಮ್ಮಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀರು ಕಮ್ಮಿ ಮಾಡಿದ್ರೆ ಐನ್ ನಮ್ಗೆ ಹೋಗೋ ಟೈಮಿಗೆ ಕಬ್ಬು ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಾಗಿ ತೂಕ ಕಡಿಮೆ ಆತ, ಅಲ್ಲೇ ಒಂದು 5%ನಾಗ. ಈಗ ಹಸಿನೇ ಕಬ್ಬು ಇತ್ತಂದ್ರೆ ಅಲ್ಲಿ ಹೋಗಿ ಹಾಕಟ್ಟಿಗೆ ಅದು ತೂಕ ಉಳಿದಿರ್ತದೆ. ಅದ್ರಾಗ ನಮಗೆ ಭಾಳ ಹೆಚ್ಚು ಕಮ್ಮಿ ಆಗ್ತದೆ ತೂಕ. ಇಲ್ಲಿ 1 ಎಕರೆಗೆ 40 ಟನ್ ಬರೋದು, ಒಂದು 42 ಟನ್ ಬರ್ತದೆ. ಭಾಳ ಅಂದ್ರೆ 1 ಟನ್ 2 ಟನ್ ಡಿಫರೆನ್ಸ್ ಬರ್ತದೆ. ಹೆಚ್ಚಾಯ್ತಂದ್ರೆ 1 ಟನ್ನಿಗೆ 2400 ರೂಪಾಯಿ ಮಿನಿಮಮ್ ಹಿಡಿದ್ರು ನಮಗೆ 4800 ರೂಪಾಯಿ ಬಂತಾನ. 4800 ಆ ಎಕರೆಗೆ ಹಾಕಿ ಲಾಗೋಡಿ ಅರ್ಧ ಅಲ್ಲಿ ಅಲ್ಲಿ ನಾವು ಅದನ್ನ ಅಲ್ಲಿ ತಗೋಬಹುದು. ಈ ಥರದ ಅಂದ್ರೆ ಅಲ್ಲಿ ಕಟಾವು ಮಾಡ್ಲಕತ್ತಿದ್ದೇವೆ, ಪ್ಲಾನ್ ಮಾಡಿದ್ದೇವೆ ಅಂದ್ರೆ ಅಲ್ಲಿ ನೀರು ಸ್ವಲ್ಪ ಮೊದಲೇ ಬಿಟ್ಟು ಸಣ್ಣ ಪ್ರಮಾಣದ ಬಿಟ್ಟು ಹಿಂದಿಂದಲ್ಲಿ ಕಟ್ ಮಾಡ್ಬೇಕಣ್ಣ. ನೀರು ಈ ಕಡೆ ಬಿಡ್ಲಿಕ್ಕೆ ಪ್ಲಾನ್ ಮಾಡೋದು. ಇಲ್ಲಿ ಮುಗಿಸ್ಕೊಂಡು ಅವ್ರ ಬರೇಟಿಗೆ ಅಲ್ಲಿ ಅದು ಆ ಟೈಮಿಗೆ ಕರೆಕ್ಟಾಗಿ ಒಣಗಿರ್ತದನ್ನೆಲ್ಲ. ಸೊ ಒಂದು ಪ್ರಮಾಣದಾಗ ಅವ್ರಿಗೆ ಕಟಾವು ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ. ಈ ಥರ ನಾವು ಭಾಳ ಹುಷಾರತನದಿಂದ ರೈತರು ಅದನ್ನು ಪಾಲಿಸ್ಕೊಂಡು ಬರ್ಬೇಕು. ಮತ್ತು ನಮ್ಮಲ್ಲಿ ನಮ್ಮ ಅಣ್ಣಗಳು ಪಾಲಿಸ್ಕೊಂಡು ಬಂದಾರಣ್ಣ, ನಾವು ನೋಡ್ಲಿಕ್ಕತ್ತಿದ್ದೇವೆ. ಅದರಿಂದ ನಮಗಿದು ಮಾಹಿತಿ ನಮಗೆ ಗೊತ್ತಾಗಿದೆ. ಕಬ್ಬಿನ ಇಳುವರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿರ್ತೈತೆ. ಸುಮಾರು 30 ಗಣಿ 32 ಗಣಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಯಾವ ತರ ಕೇರ್ ತೊಗೊಂತೀರಿ? ಕೇರ್ ಏನಂದ್ರೆ ಒಂದು ಬೀಳಕ್ಕೆ ಶುರು ಮಾಡ್ತಾನೆ ಅವಾಗ. ಸ್ವಲ್ಪ ಈ ಸಣ್ಣ ಗಾಳಿಗೂ ಸುಂಟರ್ ಗಾಳಿ ಇಲ್ಲ ಅಂದ್ರೆ ಸಣ್ಣ ಗಾಳಿನೂ ಬೀಳಕ್ಕೆ ಶುರು ಮಾಡ್ತದೆ. ಅವಾಗ ಏನಂದ್ರೆ ಸ್ವಲ್ಪ ದಂಡಿ ಇದರಿಂದ ಕಟ್ಕೊತ ಹೋಗ್ಬೇಕು ಮೊದಲಿನ ಹೇಳೋ ಥರ. ಮತ್ತು ಇನ್ನೊಂದು 1 ಎಕರೆ 2 ಎಕರೆ ಹೊಲ ಕಡಿಮೆ ಇದ್ದವರು ಮನ್ಯಾಗ ಮಾಡೋರು ಇದ್ರಂದ್ರೆ ಏನು ಮಾಡ್ತಾರಣ್ಣ,
ಈ ಸಾಲ ಪೂರ್ತಿನೇ ರೌದಿ ತಕೋತ ಹೋಗ್ತಾರ. ರೌದಿ ತಕೊಂಡ್ ಹೋಗು ಅದ್ರದ್ದು ವೇಟೇಜ್ ಕಮ್ಮಿ ಮಾಡ್ತಾರ ಕಬ್ಬಿನ. ಕಮ್ಮಿ ಮಾಡ್ತಾರ್ರಿ. ನೀರ ಜಾಸ್ತಿ ನಿತ್ತಪ್ಪ ಅಂದ್ರ ಬೀಳ್ತದ್ರಿ. ಹೋಗಿ ಹತ್ತಟ್ಟೆ ತಿರುದೇವ್ ಅಂದ್ರ ನೆಂದ ಬೀಳಲ್ಲ ಜರ ಕಬ್ಬ. ನೀರ್ನು ನೋಡ್ಕೊಂಡ್ ಬಿಡ್ಬೇಕು. ನೀರ ನೆಂದ್ ಬಿತ್ತಪ್ಪ ಅಂದ್ರ ಬೀಳಕ್ ಚಾಲು ಮಾಡ್ತಾ. ನೀರ್ನು ಹೋಗಿ ಹತ್ತಟ್ಟೆ ತಿರುದ ಜರ ಬೀಳಕ್ ಪ್ರಮಾಣ ಕಮ್ಮಿ ಬೀಳ್ತದ. ಪ್ರಮಾಣ ಆಗ್ತದ. ಮತ್ತ ಈಗ ಬಹಳ 1-2 ಎಕರೆ ಅಷ್ಟೇ ಹೊಲ ಅದಾವ್ರು ರೈತರು ಏನ್ ಮಾಡ್ತಾರ ಅಂದ್ರ ಅದಕ್ಕೆ ಬಾಳ ಸರಿ ಹಿಂಗ್ ಹಣಿತಾರಣ. ಒಂದು ಈ ಹೆಣ್ಮಕ್ಳು ಜಡೆ ಆ ತರ ಇದರಿಂದ ಹಣಿತಾರ ತಾಳ್ಮೆಯಿಂದ. ಮತ್ತ ಒಂದ್ ಕಬ್ಬಿಗೆ ರೌದಿ ತಕ್ಕೋತ ಒಂದ್ 3 ಸಲ ರೌದಿ ತಕ್ಕೋತದಕ್ಕ ಇದು ಮಾಡ್ತಾರೆ, ಗಿರಿಪ್ ಹಿಡಿಸ್ತಾರೆ ಕಬ್ಬಿ. ಬಟ್ ನಾವು ಎಲ್ಲಾ ದೊಡ್ಡ ಪ್ರಮಾಣದಾಗ ಮಾಡ್ತೀವಣ್ಣ. ನಮ್ಗ ಅದು ಪುರಾಟ ಆಗಲ್ಲ. ಅದು ನಾವು ಆತರ ಏನು ಕಾಳಜಿ ತೊಳಲ್ಲ. ನಾವು ಅದೇ ಕಟಾವ್ ಸ್ವಲ್ಪ ಮುಂಚೆನೆ ಸ್ವಲ್ಪ ಬೇಗ ಬೀಳ್ತದ ಅನ್ನೋ ತರ ಅಥವಾ ದೊಡ್ಡದ ಆಗ್ಯದ ಕಬ್ಬ ಅನ್ನೋ ತರ. ಈಗ ಹೆಂಗ ಹಿರಿಯರ್ ಮನ್ಯಾಗ ಮಕ್ಳ ಮದಿಗೆ ಬಂದ್ರ ಅದ್ರ ಜಲ್ದಿ ಮಾಡಿ ಬಿಡ್ತಾರಲ್ಲ 18 ವರ್ಷ ಈ ತರ ಆದ ಬಳಕ ಆ ತರನೇ ನಾವು ನೋಡಿ ಕಬ್ಬಿಗೂ ಅದೇ ತರ ಮಾಡಿ ವ್ಯವಸ್ಥೆ ಮಾಡ್ತಾರೆ ಹಚ್ಕೊಟ್ಟಕ್ಕೆ. ಇದುವರೆಗೂ ಕಬ್ಬಿದ್ ಏನಿದೆ ಅಲ್ರಿ ಅದ್ರ ಬಗ್ಗೆ ಮಾತಾಡ್ತಾ ಬಂದ್ರೆ, ಕಬ್ಬ ಇಳುವರಿ ಹೇಗೆ, ಕಬ್ಬನ್ ಯಾವ ತರ ಬೆಳೆ ಬೆಳಿಬೇಕಾ, ಕಬ್ಬಿನ ಬೆಳೆ ಬೆಳಿಬೇಕಂದ್ರೆ ಏನೇನ್ ನಿರ್ವಹಣೆ ಮಾಡ್ಬೇಕಾ, ರೋಗ, ಕೀಟನಾಶಕ, ಪೋಷಕಾಂಶ, ರಸಗೊಬ್ಬರ, ಜೀವಾಮೃತ ಇಷ್ಟೆಲ್ಲಾನು ಡೀಟೇಲ್ ಆಗಿ ಮಾತಾಡಿದೇವ್ರಿ. ಇವಾಗ ಯಂತ್ರೋಪಕರಣ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾತಾಡೋಣ. ಈ ಕಬ್ಬನ್ನ ವರ್ಷಕ್ಕೆ ಎಷ್ಟು ಬಾರಿ ನಾವು ಬೆಳಿಬಹುದು? ಈ ಕಬ್ಬಣ ಇದು 1 ವರ್ಷದ ಬೆಳೆ. ಅದು ವರ್ಷಕ್ಕೆ ಒಮ್ಮೆ ಬರುತ್ತಾನ. 10 ತಿಂಗಳನ್ನ ಕಳ್ಸೂರ್ನು ಒಂದೇ ಬೆಳೆ ರೀ. ಇವತ್ತು ಲಾಸ್ಟ್ ಎಂತದ್ ದೌಡ್ ಅಂದ್ರು ಮಿರ್ಗಾಕ್ ಹಚ್ಚಿ ಅಂದ್ರು 8 ತಿಂಗಳ ಒಳಗಂತೂ ಕಳ್ಸಕ್ ಬರಲ್ರಿ. ಒಂದೇ ಬೆಳೆ ರೀ 1 ವರ್ಷಕ್ಕೆ. ಇದ್ರ ಅವಧಿ ಇರೋದೇ 12 ತಿಂಗಳ ಸಂಪೂರ್ಣ. ಇದು ಕಬ್ಬ್ ಕಟಾವ್ ವಯಸ್ಸಿಗೆ ಬರ್ಬೇಕನ್ನೋ ಇದರಿಂದ 12 ತಿಂಗಳ. ಬಟ್ ದಟ್ಬಿಟ್ಟು ಸರಿಯಾಗಿ ಸಾವಯವ ನೀರ್ ಬಿಟ್ರ 10 ತಿಂಗಳಿಗೆ ಬರುತ್ತೆ. 11-1.5 ತಿಂಗಳಿಗೆ ಬಂದಿರ್ತಲ್ಲ. ಹಂಗಾಗಿ ವರ್ಷದಲ್ಲಿ ಒಂದೇ ಬೆಳೆ ಅಣ್ಣ. ರೈತರು ಬೇರೆ ಬೇರೆ ಬೆಳೆಗಳನ್ನ ಬೆಳಿತಿರ್ತಾರ. ನಿಮಗೆ ಉದಾಹರಣೆ ಹೇಳೋದಾದ್ರೆ ತೊಗರಿ, ಶೇಂಗಾ, ಕಡಲೆ, ಹತ್ತಿ ಈ ತರ ಬೆಳೆಗಳನ್ನ ಬೆಳೆಯುವಾಗ ನಾವು ಸಾಮಾನ್ಯವಾಗಿ ರ್ಯಾಂಕಿಂಗ್ ಅಂತ ಕೊಡೋ ಬಂದ್ರೆ ಕಬ್ಬು ಯಾವ ಸ್ಥಾನದಲ್ಲಿ ಬರ್ತೈತಿ? ಈ ಕಬ್ಬಿಗೆ ನೋಡೋಣ, ನಾವು ಲಾಭ ಮತ್ತು ಲಾಗೋಡಿ ವಿಚಾರಕ್ಕೆ ಬಂದ್ರ ಕಬ್ಬು ನಮ್ಮ ವಾತಾವರಣಕ್ಕೆ ನಮ್ಮ ಈ ಸುತ್ತಮುತ್ತ ನಂಬರ್ 1 ರ್ಯಾಂಕ್ ಅಣ್ಣ. ಇದು ನಾವು ಲಾಗೋಡಿನೂ ಕಡಿಮೆ ಹಾಕ್ಬಹುದು, ಸರಿಯಾಗಿ ಮಾಡಿದ್ರೆ ಲಾಭನೂ ತಗೋಬಹುದು. ಇದು ಬಹಳ ಚಲೋ ಅಣ್ಣ. ನಾವು ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಅದೇ ಒಂದು 3 ಎಕರೆದಲ್ಲಿ ನಾನು ತೊಗರಿ ಮಾಡಿದ್ರೆ ಕಬ್ಬ ಅಥವಾ ಕಡ್ಲಿ ಮಾಡಿದ್ರೆ ಜೋಳ ಮಾಡಿದ್ರೆ ಇದು ಕಬ್ಬ ನಂಬರ್ 1 ಪ್ಲೇಸ್ ತೊಗೊಳ್ತಾನೆ. ಯಾಕಂದ್ರೆ ಇದು ಅನುಕೂಲಗಳನ್ನು ಆರ್ಥಿಕವಾಗಿ ಹೆಚ್ಚು ನಮಗೆ ಹಣ ಒದಗಿಸ್. ಮತ್ತೆ ನಮಗೆ ಖಾತ್ರಿನೂ ಇರ್ತದೆ. ಇದು ಫ್ಯಾಕ್ಟ್ರಿ ಕಳ್ಸೋ ಮುಂದೆ ನಮ್ಮಲ್ಲಿ ಶುಗರ್ ಫ್ಯಾಕ್ಟ್ರಿ ಅದ ಒಯ್ತಾರ ಅನ್ನೋದು ಒಂದು ಖಾತ್ರಿಯಿಂದ ನಾವು ಇದು ಬಹಳ ಲಾಭದಾಯಕ ಈ ಬೆಳೆ ಮತ್ತೊಂದು ಕಂಪೇರ್ ಮಾಡಿದ್ರೆ. ಕಟಾವು ಮತ್ತು ಯಂತ್ರೋಪಕರಣಗಳ ಬಗ್ಗೆ ಮಾತಾಡಾಯ್ತಾ, ಮತ್ತೆ ಇನ್ ಜನರಲ್ ಸಾಮಾನ್ಯ ಪ್ರಶ್ನೆಗಳ ಬಗ್ಗೆ ಮಾತಾಡಿದ್ವಿ. ಯಾವ್ದಾವ್ದು ಸಮಸ್ಯೆಗಳು ಬರ್ತಾವ, ಯಾವ್ದಾವ್ದು ಯಂತ್ರೋಪಕರಣ ಉಪಯೋಗ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡಿದ್ವಿ. ಇವಾಗ ಇಷ್ಟೆಲ್ಲ ಮಾತಾಡಿದಾದ್ಮೇಲೆ ಮನುಷ್ಯನಿಗೆ ಒಂದು ಕ್ಯೂರಿಯಾಸಿಟಿ ಅಂತ ಇದ್ದೇ ಇರ್ತೈತೆ. ಏನಪ್ಪಾ ಅಂತಂದ್ರೆ ಲಾಭ ಮತ್ತು ಲೆಕ್ಕಾಚಾರ ಮನುಷ್ಯ ಯೋಚನೆ ಮಾಡ್ತಾನೆ. ಇವಾಗ ಲಾಭ ಮತ್ತು ಲೆಕ್ಕಾಚಾರದ ಬಗ್ಗೆ ಮಾತಾಡೋಣ. ನೀವು ಟೋಟಲ್ ಆಗಿ 37 ಎಕರೆ ಕಬ್ಬನ್ನು ಹಾಕಿದಿರಣ್ಣ. ಲಾಭಾಂಶದ ನಿರೀಕ್ಷೆ ಯಾವ ತರ ಇದೆ? ಈ ಕಬ್ಬಿನ ಲಾಭದ ಬಗ್ಗೆ ಮಾತಾಡೋದಾದ್ರಣ್ಣ, ಮೊದಲಿಂದನು ನಾವೇನು ನಮ್ಮ ಬಾಬಾ ಅಲ್ಲಿ ಕಾಕ ಅಲ್ಲಿ ನಮ್ಮ ಅಣ್ಣದೇವ್ರನ್ನಲ್ಲ, ಮೊದಲು ಗಂಗಾವತಿ ಇರ್ಬೇಕಾದ್ರೆ 2,500 ಟನ್ ಮಾಡ್ಯಾರ ನಂಬಲ್ಲಿ. ನಮ್ಮ ಹೊಲದಾಗ 60-70 ಎಕರೆ ಕಬ್ಬುಗಳು ಅವಾಗ. ಮತ್ತು ಅದು ಬೆಲ್ಲನೂ ಮಾಡ್ಯಾರ ಅವಾಗ. ಮತ್ತು ಇಲ್ಲಿ ನಮ್ಮ ಕಾರ್ಖಾನೆ ಇತ್ತಲ್ಲಿ ಬೇರೆ ಕಡೆನೂ ಕಳ್ಸ್ಯಾರ ಅವಾಗ. ಮತ್ತು ಹೋದ ವರ್ಷ ವರ್ಷನೂ ನಂಬಲ್ಲಿ ಒಂದು 30 ಎಕರೆ ಕಬ್ಬಿತ್ತು. 30 ಎಕರೆ ಕಬ್ಬ 1 ಎಕರೆಕ್ಕೆ 40 ಟನ್ ಆಗ್ಯದ. 40-45 ಟನ್ ಆಗ್ಯದ. ನಾವು ಅದು ಲಾಭ ಎಷ್ಟು ತೊಗೊಂಡಿವಿ ಅಂದ್ರೆ ಒಂದು 30 ಲಕ್ಷ ರೂಪಾಯಿ ಲಾಭ ತೊಗೊಂಡಿವಿ. ಇವಾಗ ನಾವೇನಾದ್ರೂ ಮನೆಯಲ್ಲೇ ಸಕ್ಕರೆ ಅಥವಾ ಬೆಲ್ಲ ತಯಾರಿಕಾ ಮಾಡ್ಕೋಬೇಕಂದ್ರೆ ಅದು ಯಾವ್ದು ಪ್ರಕ್ರಿಯೆನ ತಾವು ಅಳವಡಿಸ್ಕೊಂಡಿದ್ದೀರಾ? ಸಕ್ಕರೆ ಮಾಡುವುದು ನಂಬಲ್ಲಿ ಆ ಥರ ಇಲ್ಲಣ್ಣ. ನಾವು ಏನು ಕಬ್ಬು ಕಟಾವು ಮಾಡಿ ಶುಗರ್ ಫ್ಯಾಕ್ಟ್ರಿ ಕಳಿಸ್ತೀವಲ್ಲ, ಅವರು ಒಂದು ಟೆಕ್ನಾಲಜಿ ಒಂದು ಉಪಯೋಗ ಮಾಡ್ಕೊಂಡು ಸಕ್ಕರೆ ಅವರು ಉತ್ಪಾದನೆ ಮಾಡ್ತಾರ ಅದ್ರದ್ದು. ಬಟ್ ನಂಬಲ್ಲಿ ಮೊದಲು ಹೇಳ್ದಂಗೆ ಗಾಣ ಅಂತಿದ್ವು ಅಣ್ಣ, ಬೆಲ್ಲ ಮಾಡ್ತಿದ್ರು. 3 ಹೊಲದಾಗ 3 ಕಡೆ ಒಂದೊಂದು ಸೆಟಪ್ ಇತ್ತು ಅದರದ್ದು. ಅವಾಗ ನಾವೇ ಕಬ್ಬು ಇಲ್ಲಿ ಕಡಿದು ನಾವು ಇಲ್ಲಿ ಅದನ್ನ ಬೆಲ್ಲ ತಯಾರಿಸ್ತಿದ್ವಿ. ಒಬ್ಬರು ನಂಬಲ್ಲಿ ಗೊತ್ತಿದ್ದವ್ರು ಬೆಲ್ಲ ಅದಕ್ಕೆ ತಯಾರಿಸೋ ಅವ್ರದ್ದು ಇದು ಗೊತ್ತಿತ್ತು. ಅದರಲ್ಲಿ ಅವರು ಎಕ್ಸ್ಪರ್ಟ್ ಇದ್ರು. ಅದರಲ್ಲಿ ಅವರು ಅದನ್ನು ಮಾಡ್ಕೋತ ಹೋಗ್ತಿದ್ರು. ಮತ್ತು ಇನ್ನೊಂದನ್ನು ನಾವು ಆ ಬೆಲ್ಲ ಗಾಣದ ಏನು ಸೆಟಪ್ ಇತ್ತಲ್ಲ ಅಣ್ಣ, ಬೇರೆ ರೈತರಿಗೂ ಅದನ್ನು ನಾವು ಅನುಕೂಲ ಮಾಡಿಕೊಡ್ತಿದ್ವಿ. ಬೇರೆಯವ್ರು ಬಂದು ಅಲ್ಲಿ ಮಾಡ್ಕೋತಿದ್ರು ಅವರಿಗೆ ಮಾಡ್ಕೊಳಕ್ಕೆ ನಾವು ಅದನ್ನು ಅನುಕೂಲ ಮಾಡಿ ಕೊಡ್ತಿದ್ವಿ. ಬಟ್ ಸಕ್ಕರೆ ಅದನ್ನು ನಾವು ಇಲ್ಲಿ ಮಾಡೋದಿಲ್ಲ. ಬಟ್ ಶುಗರ್ ಫ್ಯಾಕ್ಟ್ರಿ ಅವರು ಈ ಸದ್ಯ ನಮ್ಮಲ್ಲಿ ಹಿರೇಬೇನೂರಿಗೆ ಸಕ್ಕರೆ ಕಾರ್ಖಾನೆ ಅದ ರೀ. ಹಿರೇಬೇನೂರಿಗೆ ನಾವು ಅದೇ ಕಾರ್ಖಾನೆಗೆ ಹೋಗ್ತಾರೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್. ನಮಗೆ ಅದೊಂದು ಬಹಳ ಅನುಕೂಲ ಆಗ್ಯದ ಈಚೆಗೆ. ಶ್ರೀ ಶಿವಕುಮಾರ ಸಕ್ಕರೆ ಕಾರ್ಖಾನೆ ಅಂತ ಅದ. ಕೆಲವೊಂದು ಟೈಮ್ ಏನಾಗ್ತೈತಿ ಅಂತಂದ್ರೆ ಅನ್ಸರ್ಟನಿಟಿ,
ನಮ್ಮ ಕೈಲಿ ಯಾವುದಿಲ್ಲ. ಕೃಷಿ ಅಂದರೆ ಯಾವುದು ನಮ್ಮ ಕೈಲಿ ಇರೋಂಗಿಲ್ಲ. ಪ್ರಕೃತಿ ವಿಕೋಪಗಳು ನಡೆದೇ ನಡೀತಾವೆ. ಅಂಥ ಟೈಮಲ್ಲಿ ಏನೇನು ಮಾಡ್ಬೋದು, ಏನೇನು ಕ್ರಮಗಳನ್ನ ಕೈಗೊಳ್ಬೋದು? ಕೆಲವೊಂದು ಬೆಳೆಗಳ ಸಮಸ್ಯೆ ಅಂತ ಬಂದಾಗ, ರೋಗ ಕೀಟ ಈ ಥರ ಸಮಸ್ಯೆಗಳಂತ ಬಂದಾಗ ನೀವು ಯಾರಾದ್ರೂ ತಜ್ಞರ ಸಂಪರ್ಕ ಮಾಡ್ತೇವಲ್ರಿ. ನಾವು ಮೊದಲ ನಮ್ಮ ಕಾಕವ್ರು ಇದ್ದರಿ, ಅವ್ರ ಕೈಯಾಗ ನಾವು ಕಲ್ತಿದ್ದೆವು. ಅವ್ರು ಹ್ಯಾಂಗ್ ಹೇಳ್ಕೊಟ್ರ ಹಂಗೆ ಹೋಗಿದ್ದೆವು. ಆದ್ರೆ ನಮ್ಗೆ ಯಾವ ಕೀಟನಾಶ ಇಂಥವು ಬಂದಿಲ್ಲ. ನಾವು ಭೂಮಿ ಫಲವತ್ತು ಮಾಡಿ ಹಚ್ಕೊಂಡೇವಪ್ಪ ಅಂದ್ರೆ ನಮಗೆ ಬೆಳೆ ಹಿಂಗೆ ಬರ್ತದ ಖಾತ್ರಿನೇ ಅದ. ಬೀಜ ಆಯ್ಕೆ ಮಾಡ್ತೇವ್ರಿ, ಬೀಜ ಗೊಬ್ಬರ ತಿಪ್ಪಿ ಗೊಬ್ಬರ ವಾಪರಿಸಿ ನಾವು ಹ್ಯಾಂಗೆ ಬರ್ತದ ಖಾತ್ರಿ ಇರ್ತದೆ. ಮತ್ತು ನೀರು ರುಚಿ ಬೇಕ್ರಿ. ಇಂಥವೆಲ್ಲ ಮಾಡಿದ್ರಿಂದ ನಮಗೆ ಏನೂ ಬೆಳೆ ಒಟ್ಟು ಲಾಸ್ ಆಗಿಲ್ಲ. ನಮ್ಮ ಹಿರಿಯರು ಹಿಡ್ಕೊಂಡು ಅವ್ರ ಕೈಯಾಗ ಅನುಭವ ಅದ. ನಾವು ಹಂಗೆ 40 ವರ್ಷ ಇತ್ತು ಬಂದಿದ್ದೆವು, ಚಲೋನೇ ಬಂದಾವ. ಏನು ಅನುಭವ ಆಗ್ಯದಲ್ಲ ಅಣ್ಣ, ಅಂದ್ರೆ ಅನುಭವ ಏನು ಚಲೋ ಮಾಡ್ತಾರಂದ್ರೆ ಸ್ವಲ್ಪ ಅದ್ರದ್ದು ಏನು ನಮ್ಮ 4 ಮಂದಿ ಬಂದು ಕೇಳ್ತಾರೆ ನಮಗೆ, ನೀವು ಬೀಜ ಯಾವ ಹಚ್ಚಿರಿ ನಮ್ಗೆ ಅವು ಹೇಳ್ರಿ ಜರ ಅಂತ ಹೇಳ್ತಾರೆ. ಬೀಜ ಯಾವ್ದು ಚಲೋ ಬರ್ತಾವ ಅಂತ ಕೇಳ್ತಾರ್ರಿ. ನಾವು ಹೇಳ್ತೇವೆ, ಒಳ್ಳೆ ಬೀಜ ಅವ್ರಿಗೆ ಹೇಳ್ತೇವೆ. ಬೇಡ ನಿಂಬಲ್ಲಿ ಕೊಡು ಅಂದ್ರೆ ನಾವು ಕೊಟ್ಟಿರ್ತೀನಿ ಬೀಜ. ಸುಮಾರು 40 ವರ್ಷಗಳಿಂದ ನೀವು ಬೆಳೆನ ಬೆಳೀತಾ ಬಂದಿದ್ದೀರಿ. ಅತ್ಯದ್ಭುತವಾದ ಅನುಭವ ತಮ್ಮಲ್ಲಿದೆ. ಯಾರಾದ್ರೂ ನಿಮ್ಗೆ ಕಬ್ಬು ಬೆಳಿಬೇಕಾ, ಕಬ್ಬಿನ ಬಗ್ಗೆ ಮಾಹಿತಿ ಬೇಕಾ ಅಂತ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ತಾವು ಅವ್ರಿಗೆ ಯಾವ ತರ ನೀವು ಸಪೋರ್ಟ್ ಮಾಡ್ತೀರಿ? ಬಂದು ಕೇಳ್ತಾರ ಸರ, ನಾವು ಹೇಳ್ತೇವ್ರಿ. ನಾವು ಬೀಜದ ಆಯ್ಕೆ ಹೇಳ್ತೇವ್ರಿ, ಮತ್ತ ಮಣ್ಣಿನ ಗುಣಧರ್ಮ ಹೇಳ್ತೇವೆ. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ತೋಟಕ್ಕೆ ಹೋಗಿದ್ದೇವೆ. ಇವತ್ತು ನಾವು ಕಬ್ಬಿನ ತೋಟ ಅಂದ್ರೆ ಈ ಪಡ ಅಂತಾರಲ್ಲ, ಈ ಪಡದಲ್ಲಿದ್ದೇವೆ. ಕರೆಕ್ಟ್. ತುಂಬಾ ಚೆನ್ನಾಗಿದೆ, ಇಳುವರಿ ಮಾತ್ರ ತುಂಬಾ ಅತ್ಯದ್ಭುತವಾಗಿದೆ. ಇಷ್ಟೊಂದು ಚೆನ್ನಾಗಿ ಇಳುವರಿ ಬರ್ಬೇಕಂತಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ಮಹದೇವಣ್ಣ ಅವರು. ಯಾಕಪ್ಪ ಅಂದ್ರೆ ಅವರ ನಿರಂತರವಾದ ಪರಿಶ್ರಮದ ಕಾರಣನೇ ಈ ಕಬ್ಬು ಇಷ್ಟೊಂದು ಇಳುವರಿ ಬರಕ ಕಾರಣವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಬ್ಬಿಗೆ ನಮ್ಮ ಮಹದೇವಣ್ಣ ಅವರ ನೀರ್ ಮಾತ್ರ ಹರಿಸಿಲ್ಲ, ಈ ಭೂಮಿಗೆ ಅವರು ಬೆವರನ್ನು ಹರಿಸಿರೋ ಕಾರಣ ಇಷ್ಟೊಂದು ಅದ್ಭುತವಾಗಿ ಇಳುವರಿ ಪಡ್ಕೊಳ್ಳಕ್ಕೆ ಸಾಧ್ಯವಾಗಿದೆ. ಮಾತು ಹೇಳಿದ 100ಕ್ಕೂ 100ರಷ್ಟು ಸತ್ಯ. ಇಷ್ಟೊತ್ತು ನಮಗೆ ಮಹದೇವಣ್ಣವರ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಾರೆ. ಅವರ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ತುಂಬಾ ಇಷ್ಟೊಂದು ಮಾಹಿತಿ ಕಲೆಕ್ಟ್ ಮಾಡೋಕೆ ಸಹಾಯ ಆಯ್ತು.